ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಕಾಯ್ತಿದ್ದೀರಿ ಗೊತ್ತಿದೆ. ಭಾನುವಾರ 9ನೇ ತಾರೀಕು ಜೂನ್ 2024, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ವೃದ್ಧಿ ಯೋಗ, ಗರಜ ಕರಣ. ಇವತ್ತಿನ ಪಂಚಾಂಗ ಫಲ. ಹೊಸ ಅಧ್ಯಾಯ, ಹೊಸ ದೊರೆ, ಹೊಸ ಬದುಕು. ಹೌದು, ಪ್ರತಿ ಬಾರಿಯೂ ಭಗವಂತನ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ. ನಾವು ಅನ್ಕೋತೀವಿ ನಮ್ಮ ಪ್ಲ್ಯಾನು, ನಮ್ಮ ಕ್ಯಾಲ್ಕುಲೇಷನು ಇರಲಿ. ನಮಗಳೆಲ್ಲರ ಆ ಒಂದು ಶಕ್ತಿ ಆ ದೊರೆಗೆ ಕೊಡಲಿ. ಮರಳಿ ಇವತ್ತು ಈ ಒಂದು ಭರತ ಖಂಡದ ಸಿಂಹಾಸನ ಯಾರಾದರೂ ಸರಿ. ಎಷ್ಟು ಜಾತಿಗಳಿದ್ದಾವೆ ಗೊತ್ತಾ, ಎಷ್ಟು ಧರ್ಮಗಳಿದ್ದಾವೆ ಗೊತ್ತಾ, ಎಷ್ಟು ಕುಲಗಳಿದ್ದಾವೆ ಗೊತ್ತಾ, ಎಷ್ಟು ಭಾಷೆಗಳಿದ್ದಾವೆ ಗೊತ್ತಾ. ಯಾವ ವಿಶ್ವದಲ್ಲಿಯೂ ಇಲ್ಲದಂಥದ್ದು, ಯಾವ ದೇಶದಲ್ಲಿಯೂ ಇಲ್ಲದಂಥ ಅಷ್ಟು ತತ್ವ, ಸಿದ್ಧಾಂತ, ವೇದ, ಧರ್ಮ, ಪೂಜೆ ಎಲ್ಲ ಇರೋದು. ಇದನ್ನ ಹೇಳ್ಕೊಂಡು ಹೋಗೋದು ಅಷ್ಟು ಸುಲಭಕ್ಕಲ್ಲ. ನಮಗೆ ನಮ್ಮ ಮನೇನ ಎಳಿಲಿಕ್ಕಾಗಲ್ಲ. ಒಂದು 4 ಜನ ಸಿಬ್ಬಂದಿ ಇಟ್ಕೊಂಡಿದ್ದೀವಿ ಅಂದರೆ ಒದ್ದಾಡ್ತೀವಿ. ಒಂದು ನೆಗಡಿ ಬಂದರೆ ತಟ್ಕೊಳ್ಳಲ್ಲ ನಾವು. ಒಂದು ಸೋಲನ್ನು ಅರಗಿಸ್ಕೊಳಕ್ಕಾಗೋಲ್ಲ. ಒಂದು ಅವಮಾನ ಅರಗಿಸ್ಕೊಳಕ್ಕಾಗೋದಿಲ್ಲ. ದೊರೆ ಪಟ್ಟ ಅಂದರೆ ಅದು ದೈವದ ಆಶೀರ್ವಾದವಿದ್ದರೆ ಮಾತ್ರವೇ. ನಾನು ಸಪೋರ್ಟ್ ಮಾಡಿದೆ, ನಾನು ಗೆಲ್ಲಿಸ್ದೆ, ನಾನು ನಿಲ್ಲಿಸ್ದೆ, ನಾನು ಮಾಡಿದೆ, ಅದೆಲ್ಲ ಇಲ್ಲ. ದೈವದ ಆಶೀರ್ವಾದವಿಲ್ಲದೆ ಆ ಪಟ್ಟಕ್ಕೆ ಬರಲು ಸಾಧ್ಯವೇ ಇಲ್ಲ. ಭರತಖಂಡವನ್ನಾಳೋದು ಇಷ್ಟಕ್ಕೂ ಅದು 3ನೇ ಬಾರಿಗೆ ಹೊಸ ಆಲೋಚನೆಗಳೊಂದಿಗೆ, ಹೊಸ ಸಿದ್ಧಾಂತಗಳೊಂದಿಗೆ ಬರಲಿ ನಮ್ಮ ದೊರೆ. ತುಂಬ ಇನ್ನೂ ಇದ್ದಾರೆ, ಎಷ್ಟೋ ಕಾರ್ಯಗಳು ಮಾಡಬೇಕಾಗಿರೋದಿದೆ, ಎಷ್ಟೋ ದಾರಿ ಇನ್ನೂ ತುಂಬ ದೂರ ಇದೆ. ಈಗಷ್ಟೇ ಆರಂಭ ಅನ್ನತಕ್ಕಂಥದ್ದು. ಒಂದು ದೊಡ್ಡ ಹೊಸ ಪಕ್ಷ, ಹೊಸ ಸಿದ್ಧಾಂತಗಳು, ಹೊಸ ಆಲೋಚನೆಗಳು, ಹೊಸ ಟೀಮ್ ಕಟ್ಟಲಿ, ಹೊಸತನವನ್ನು ತರಲಿ. ಪುನರ್ವಸು, ರಾಮನ ನಕ್ಷತ್ರ. ರಾಮನಿಗೆ ವನವಾಸ ಬಿಡಲಿಲ್ಲ. ರಾಮ ಅಷ್ಟು ಮಾಡಿದ್ರು, ಅಷ್ಟು ನೋಡಿದ್ರು, ತನ್ನವರನ್ನ, ತನ್ನ ಕುಟುಂಬವನ್ನ ಏನ್ ಮಾಡಿದ್ರು ರಾಮನಿಗೂ ಬಿಡಲಿಲ್ಲ. ಅಪಮಾನ, ಅಪವಾದ ಅದು ಎಲ್ಲರಿಗೂ ಇದ್ದಿದ್ದು. ಅಂತ ಒಂದು ಪುನರ್ವಸು ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಆ ದೊರೆ, ನಮ್ಮ ದೊರೆ, ನಮ್ಮ ನಾಡಿನ ದೊರೆ, ಯಾರಾದರೂ ಸರಿ ನಮ್ಮ ದೊರೆ. ನಮ್ಮ ದೊರೆ ಬಗ್ಗೆ ಮಾತಾಡೋ ಅಧಿಕಾರ ನಮಗಿಲ್ಲ. ದೊರೆ ನಮ್ಮ ತಂದೆ ತಾಯಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ನಮ್ಮ ದೇವರು, ನಮ್ಮ ಕುಲದ ಬಗ್ಗೆ ಮಾತನಾಡಿದರೆ ನಾವು ಸುಮ್ಮನೆ ಇರ್ತೇವಯ್ಯ? ಹಾಗೆ ದೊರೆ ಆದ ಮೇಲೆ ಅದು ದೊರೆಯೇ. ಕೆಲವೊಂದು ಸಿದ್ಧಾಂತಗಳ ಬಗ್ಗೆ ಮಾತಾಡೋಣ, ಕೆಲವೊಂದು ವ್ಯವಸ್ಥೆಗಳ ಬಗ್ಗೆ ಮಾತಾಡೋಣ, ಕೆಲವೊಂದು ಕಾರ್ಯಕ್ಷೇತ್ರಗಳ ಬಗ್ಗೆ ಮಾತಾಡೋಣ. ನಮಗಾದ್ರೆ, ನಮಗೆ ಶಕ್ತಿ ಇದ್ರೆ ಒಂದು ಸಲಹೆ ಸೂಚನೆ ಕೊಡೋಣ. ಸಮಾಲೋಚನೆ ಮಾಡುವಂಥ ಶಕ್ತಿ ಅವ್ರಿಗಿದ್ರೆ ತಗೊಂಡ್ರೆ ನೋಡೋಣ. ಆದರೂ ನಮ್ಮ ದೊರೆಯನ್ನ ನಾವು ನಿಂದಿಸಬಾರ್ದು. ಭಾಷೆ ರೀತಿಯಲ್ಲೋ ಇನ್ನೊಂದರ ರೀತಿಯಲ್ಲೋ ನಾವು ಮಾಡೋದಾಗೆ ಮಕ್ಕಳೇ. ತುಂಬ ನೋವಾಗುತ್ತೆ. ಯಾರಾದರೂ ಎಲ್ಲಿಯಾದರೂ ಒಳ್ಳೇದನ್ನೇ ಹುಡುಕ್ಬೇಕು. ನಮಗೆ ಹೇಳ್ಕೊಟ್ಟಿರೋದು ನಮ್ಮ ವೇದಶಾಸ್ತ್ರಗಳು, ಧರ್ಮಶಾಸ್ತ್ರಗಳು. ಒಳ್ಳೇದನ್ನ ಹುಡುಕಿ ಹೆಕ್ಕಿ ತೆಗೆಯೋಣ. ದೊರೆ ಒಳ್ಳೆಯವರೇ ಇಲ್ಲಿರ್ತಾರೆ ದೊರೆಯನ್ನ ಪ್ರಚೋದಿಸ್ಲಿಕ್ಕೆ. ಯಾರೋ ಇವತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರೋ ಮಾಡಿದ್ದು ನಮ್ಮ ದೊರೆ ರಾಜೀನಾಮೆ ಕೇಳ್ತಿದ್ದಾರೆ. ನಮ್ಮ ದೊರೆ ಹೇಳ್ಕೊಟ್ರ, ನೀನು ಈ ಥರ ಮಾಡಪ್ಪ, ಈ ಥರ ಬಾಚ್ಕೊಳಪ್ಪ, ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳಪ್ಪ. ಪಕ್ಕದ ರಾಜ್ಯದ ಯಾವುದೋ ಒಂದು ಗ್ರಾಮೀಣ ಬ್ಯಾಂಕಿಗೆ ಸುಮಾರು 40-50 ಕೋಟಿ ಹೋಗಿದೆ, ಹಿಡಿದಿದ್ದಾರೆ, ತಗೊಬಂದಿದ್ದಾರೆ, ಇನ್ನೊಂದು ಅಂತೆಲ್ಲ ಕೇಳ್ತಿದೆ. ಇದೆಲ್ಲ ಹೇಳ್ಕೊಡ್ತಾರೆ. ದೊರೆಗೆ ಬೇರೆ ಮಾಡ್ಲಿಕ್ಕೆ ಕೆಲಸ ಇರೋಲ್ವಾ? ಏನ್ ಮಾಡೋಣ? ಕ್ರೋಧಿನಾಮ ಸಂವತ್ಸರೆ ಈ ಥರದ ಒಂದು ವಿಚಾರಧಾರೆಗಳು ಪ್ರಕ್ಷುಬ್ಧ ಮಾಡೋದು, ಪ್ರಚೋದನೆ ಮಾಡೋದು. ಯಾವ ದೊರೆಯು ಆ ಸ್ಥಾನಕ್ಕೆ ಬರಬೇಕೆಂದರೆ ನೆನಪಿಟ್ಟುಕೊಳ್ಳಿ, ಕುಳ್ಳರಿಸೋಲ್ಲ, ತುಂಬ ದಿನ ಇರಿಸೋಲ್ಲ. ಆ ಹೆಸರು ಆಗತ್ತು ಮತ್ತೆ ಮರಳಿ 3ನೇ ಬಾರಿಗೆ 2 ಬಾರಿ ದಾಟಿದ್ರೇನೆ 3ನೇ ಬಾರಿ ಕೊಡೋದಿಲ್ಲ. ಅಪರೂಪ.
ಅಂತ ಇಂದಿರಾ ಗಾಂಧಿಯನ್ನೇ ಸೋಲಿಸಿ ಹಾಕಿಸಿದಂತ ಭರತಖಂಡ. ಹೌದು, ಯಾರನ್ನೂ ಬಿಡಲ್ಲ. ಸೊ ನಮ್ಮೆಲ್ಲರ ಆ ಒಂದು ಸಹಕಾರ, ಆ ಪ್ರೀತಿ ಆ ದೊರೆಗೆ ಸಿಗಲಿ, ದೊರೆ ನಮ್ಮ ಕಡೆ ನೋಡ್ಲಿ, ನಮಗೆ ಇನ್ನಷ್ಟು ಹತ್ರ ಆಗುವಂತ ಕೆಲಸ ಮಾಡ್ಲಿ. ನಾ ಹಿಂದೇನೂ ಹೇಳಿದ್ದೆ, ಯಾರು ಬಂದ್ರು ನಾವು ಓಟ್ ಹಾಕ್ತೀವಿ ಸ್ವಾಮಿ, ನಾವು ಓಟ್ ನಿಲ್ಸೋಲ್ಲ. ಓಟು ನಿಲ್ಸೋದು ಮಹಾಪರಾಧ. ಓಟ್ ಹಾಕದೆ ಮಾತಾಡ್ತೇವೆ, ಓಟು ಹಾಕದೆ ನಾವು ಮಾತಾಡ್ತೇವೆ. ಎಲ್ಲಿ ಎಲ್ಲ ಓವರ್ ಆಲ್ ತಗೊಂಡು ಆವ್ರೇಜ್ ತಗೊಂಡು ನೋಡಿ, ಒಂದು 64 ಕೋಟಿ ಓಟ್ ಅಷ್ಟೇ ಬಿದ್ದಿರೋದು. 145 ಕೋಟಿನಲ್ಲಿ ಒಂದು 25 ಕೋಟಿ ಜನ ಚಿಕ್ಕ ಮಕ್ಕಳಿದ್ದಾರೆ, ಬೇರೆ ಬೇರೆ ಕಾರಣಗಳನ್ನ ಕೊಡೋಣ. 120 ಕೋಟಿಯಲ್ಲಿ 64 ಕೋಟಿ ಅಂದ್ರೆ ಯೋಚನೆ ಮಾಡಿ ನೋಡಿ. ಬೇಡ 110 ಕೋಟಿ ಇಟ್ಕೊಳ್ಳೋಣ. ಎಲ್ಲಿ ಹೊರಗಡೆ ಹೋಗಿದ್ದೇವೆ ನಾವು? ಓಟೇ ಹಾಕಿಲ್ಲ, ಮಾತಾಡ್ತೇವೆ. ರಸ್ತೆಯಲ್ಲಿ ಕಸ ಹಾಕುವಾಗ ನಾವು ಯೋಚನೆ ಮಾಡೋಲ್ಲ. ಸಿಗ್ನಲ್ ಜಂಪ್ ಮಾಡೋವಾಗ ಮೊನ್ನೆ ನನಗೆ ಗೊತ್ತಿಲ್ಲ, ಒಂದು 1 ವೇ ತಗೋಬಿಟ್ಟೆ ಗಾಡಿ ಓಡಿಸ್ತಾ. ಅಲ್ಲಿ 1 ವೇ ಹಾಕಿರೋದು ಗೊತ್ತೇ ಇಲ್ಲ. ಸುಮಾರು ವರ್ಷದ ನಂತರ ಆ ರಸ್ತೆಗೆ ಸಟ್ಟಂತ ಅಲ್ಲಿ ಟ್ರಾಫಿಕ್ ಸಾಹೇಬರು ನಿಲ್ಲಿಸ್ದೆ. ಬನ್ನಿ ಸರ್ ಅಂದರು. ಸರ್ ಕ್ಷಮಿಸಿ, ಗೊತ್ತಾಗ್ಲಿಲ್ಲ, ಇದು 1 ವೇ ಇದ್ದಿದ್ದು. ಇಲ್ಲ ಸರ್, ತುಂಬಾ ದಿನ ಆಯ್ತು. ನಾ ಹೇಳಿದೆ 3-4 ವರ್ಷ ಆಯ್ತು. ತಪ್ಪೆ ಆಯ್ತು ಸರ್, ಫೈನ್ ಆಗಿ ಚೆಕ್ ಮಾಡೋವಾಗ ಹೇಳ್ತಾರೆ, ಸರ್ ಇಲ್ಲೊಂದು 2 ಕಡೆ ಈ ಥರದ್ದು ಎಲ್ಲೋ ನೋ ಪಾರ್ಕಿಂಗ್ ಝೋನಲ್ಲಿ ನಿಲ್ಸಿದೆ, ಫೈನ್ ಇದೆ ಸರ್, ತಗೋಬಿಡಿ. ಫಸ್ಟು ತಗೋಬಿಡಿ ಸರ್. ನಾನು ಸರ್ಕಾರಕ್ಕೆ ನಾನು ಮಾಡಿದ್ದೇನೆ ತಪ್ಪು, ನಾನು ತಪ್ಪು ಮಾಡಿದ್ದೆ, ನಾನು ಏನು ಮಾತಾಡಲಿಲ್ಲ. ಫೋನ್ ನಂಬರ್ ಕೊಟ್ಟೆ, ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೊಟ್ಟೆ, ಡನ್ 1,500 ರೂಪಾಯಿ ಫೈನ್. ಹೌದು, ಯಾರಾದರೂ ನಾವೇ ಆಯ್ಕೆ ಮಾಡಿರೋದಲ್ವಾ, ನಾವೇ ತಪ್ಪು ಮಾಡಿರೋದಲ್ವಾ. ಅಲ್ಲೊಂದು ವಾದ, ನಾನು ಗುರೂಜಿ, ನಾನು ಜಂಪ್ ಮಾಡಿರಲ್ಲ, ಯಾರ್ದೋ ನಂಬರ್, ಅವೆಲ್ಲ ಇಲ್ಲ. ಖಂಡಿತ ಇವತ್ತು ನಮ್ಮ ಸಿಸ್ಟಮ್ 100 ಕಣ್ಣುಗಳ ರೂಪದಲ್ಲಿ ನೋಡ್ತಿರುತ್ತೆ. ಯಾರಾದರೂ, ದೊರೆಯಾದರೂ, ಗುರುವಾದರೂ, ದೇವರಾದರೂ, ಸಾಮಾನ್ಯರಾದರೂ, ಎಲ್ರಿಗೂ ಕಾನೂನು ಒಂದೇ. ನಾವು ಕಾನೂನು ಮುರಿಯೋರಾಗ್ಬಿಟ್ಟಿದ್ದೇವೆ. ಸಿಗ್ನಲ್ ಜಂಪು, ನೋ ಪಾರ್ಕಿಂಗ್ ಕಡೆ ನಿಲ್ಸು, ಇನ್ನೊಂದು ಬೇರೆ ಬೇರೆ ರೀತಿದು ಮಕ್ಕಳೇ ನಾವು ಮಾತಾಡ್ತೇವೆ. ನಾವು ಮಾತಾಡೋದೆ ನೀವು ನೋಡಿ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಷ್ಟು ವೇಗವಾಗಿ ಹೋಗ್ತಿರ್ತಾರೆ. ಅದೇನೋ ದಾಟ್ಬಿಡ್ಬೇಕು, ಅದೇನೋ ಹೋಗ್ಬಿಡ್ಬೇಕು. ನನ್ನ ಆಫೀಸ್ ಹತ್ರ ಒಂದು ಡಿವೈಡರ್ ಇಟ್ಟಿದ್ದಾರೆ, ಹೀಗೆ ನೇರವಾಗಿ ಹೋಗ್ಬೇಕು. ಇಲ್ಲ, ಹಿಂಗ್ ಬಂದು ಹಿಂಗ್ ಸುತ್ತಾಕ್ತಾರೆ ಕೆಲವರು. ಸೊ ಟ್ರಾಫಿಕ್ ಅಫೆನ್ಸ್. ಬೈಕ್ ಒಂದು ಜರ್ರಂತ ಹೋಗ್ತಾನೆ ಲೆಫ್ಟಿಂದ ರೈಟ್ಗೆ, ಹೇಗೆ ಗಾಬರಿ ಆಗುತ್ತೆ. ಪ್ರತಿ ವಿಚಾರದಲ್ಲೂ ನಾವು ಫಸ್ಟ್ ಬಂದ್ಬಿಡ್ಬೇಕು, ನುಗ್ಬಿಡ್ಬೇಕು. ಎಷ್ಟು ವಿಚಾರಗಳು ಬ್ರೇಕ್ ಮಾಡ್ತೇವೆ ಗೊತ್ತಾ? ಅವೆಲ್ಲ ಸಣ್ಣದು ಬಿಡಿ. 100 ಕೋಟಿ ಜನ ಟ್ರಾಫಿಕ್ನ ಜಂಪ್ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಒಬ್ಬ ದೊರೆಗೂ ಎಷ್ಟೋ ಕಾರ್ಯಕ್ಷೇತ್ರಗಳಿರ್ತವೆ. ಅವುಗಳೆಲ್ಲದರ ನಡುವೆ ಕೆಲವು ಪ್ರಚೋದನಕಾರಿ, ಕೆಲವು ಸಿಸ್ಟಮ್ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಸಾರಿ ಮಾತಾಡಿ, ಒಂದು ಪಕ್ಷ, ಒಂದು ವರ್ಗ, ಇನ್ನೊಂದು ಗೊತ್ತಿರೋಲ್ಲ ಆ ಆತುರತನಕ್ಕೋ ಇನ್ನೊಂದಕ್ಕೋ. ದೊರೆ ತುಂಬಾ ಬುದ್ಧಿವಂತನಲ್ಲ, ನೆನಪಿಟ್ಟುಕೊಳ್ಳಿ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ಬುದ್ಧಿವಂತನಾದ ದೊರೆ ಇದ್ದರೆ ಫ್ಲಾಪ್, ತುಗಲಕ್ ದರ್ಬಾರ್ ಆಗ್ಬಿಡುತ್ತೆ. ಹೌದು, ತುಂಬಾ ಬುದ್ಧಿವಂತರು ರಾಜ್ಯ ಆಡ್ಲಿಕ್ಕೆ ಬಂದವರು, ದೇಶ ಆಡ್ಲಿಕ್ಕೆ ಬಂದವರು ಹೆಸರು ಕೆಡಿಸ್ಕೊಂಡಿದ್ದಾರೆ. ತುಂಬಾ ಇದಾಗಿದೆ. ತುಂಬಾ ಬುದ್ಧಿವಂತರು ಕುತ್ಕೋಬಾರ್ದು. ತುಂಬಾ ಬುದ್ಧಿವಂತರನ್ನ ಜೊತೆಲಿ ಇಟ್ಕೊಂಡು ಸಮಾಲೋಚನೆ, ಆಲೋಚನೆ ಇದೆಲ್ಲ ಮಾಡಿ ಒಂದು ನಿರ್ಧಾರಕ್ಕೆ ತಗೊಂಡ್ ಬರ್ಬೇಕು. ತಾನೊಬ್ಬನೇ ನಿರ್ಧಾರ ತಗೊಳ್ಳೋ ಹಾಗಿಲ್ಲ, ಮಾಡೋ ಹಾಗಿಲ್ಲ. ಇಲ್ಲ, ಅದಕ್ಕೆ ತುಂಬಾ ಓದಿದಂತ ವಿದ್ಯಾವಂತ ಜ್ಞಾನವಂತರ ಭಂಡಾರವನ್ನೇ ಇಟ್ಟಿರ್ತಾರೆ. ಆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅಂದ್ರೆ ಏನ್ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಚೀಫ್ ಸೆಕ್ರೆಟರಿಯೇಟ್ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಅಗಾಧ ಒಂದು 25-30 ವರ್ಷಗಳ ಆಡಳಿತ ಯಂತ್ರಾಂಗದಲ್ಲಿ ಪಳಗಿ ಬಿಟ್ಟಿರ್ತಾರೆ. ಯಾವುದು ತಪ್ಪು, ಯಾವುದು ಸರಿ, ಎಲ್ಲಾಗ್ತಿದೆ, ಏನಾಗ್ತಿದೆ, ಹೆಂಗಾಗ್ತಿದೆ, ಎತ್ತಾಗ್ತಿದೆ, ಅಬ್ಬೋ ಅವ್ರಿಗೆ ಗೊತ್ತಿರುತ್ತೆ. ಪೂರ್ತಿ ಕಾರ್ಯಾಂಗವೇ ಅವರದ್ದು, ಆ ಕಲೆಕ್ಟರ್ ಮಟ್ಟದ ವ್ಯಕ್ತಿಗಳದ್ದು. ಎಂತಿರ್ತಾರೆ, ಗೈಡೆನ್ಸ್ ಇರುತ್ತೆ. ನಾವು ಮಾತಾಡ್ತೇವೆ, ಪ್ರತಿಯೊಂದನ್ನು ಬೂದುಗನ್ನಡಿಯಲ್ಲೇ ನೋಡೋದು ನಾವು. ಈತ ಹಿಂದೂ ದ್ವೇಷಿ, ಈತ ಮುಸ್ಲಿಂ ದ್ವೇಷಿ, ಇನ್ನೊಂದು ದ್ವೇಷಿ, ಈ ಥರದ್ದು ಇನ್ನೂ ತುಂಬಿಸ್ಕೊಂಡು ಕೂತಿದ್ದೇವೆ. ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಒಂದು ಮಾತಿನಲ್ಲಿ ನಮ್ಮ ದೊರೆ ನಮಗಿವತ್ತು ನಿಮಗೆ ಗೊತ್ತಿಲ್ಲ. ನಮ್ಮ ದೇಶದ ಪ್ರಧಾನಿ ಗರ್ವದಿಂದ ಹೇಳ್ಕೊತೇವೆ ಮಕ್ಕಳೇ. ನನಗಂತೂ ಹೆಮ್ಮೆ ಇದೆ. ತುಂಬಾ ಹಲವಾರು ಬಾರಿ ವಿದೇಶಗಳಿಗೆ ಹೋಗ್ತೇವಲ್ವಾ, ನಮ್ಮನ್ನ ತುಂಬಾ ತುಚ್ಛವಾಗಿ ನೋಡ್ತಿದ್ರು, ನೀವು ನಂಬೋಲ್ಲ.
ತುಂಬಾ ತುಚ್ಛವಾಗಿ, ಕೇವಲವಾಗಿ ಭಾರತನ, ಇಂಡಿಯಾ ಇಸ್ ನಥಿಂಗ್, ಇಟ್ ಇಸ್ ಅ ಬೆಗ್ಗರ್ ಸ್ಟೇಟ್ ಅಂದಿರೋರು ಉಂಟು. ನಿಮಗೆ ನಂಬಲ್ಲ. ಇಟ್ಸ್ ಇವತ್ತು ಇಡೀ IT, BT ಯಾವುದೇ ತಗೊಳ್ಳಿ, ಎಲ್ಲ ರಂಗದಲ್ಲೂ ನಾವಿದ್ದೇವೆ. ಗೂಗಲ್ ಹೆಡ್ ಯಾರು, ಮೈಕ್ರೋಸಾಫ್ಟ್ ಹೆಡ್ ಯಾರು, ನೀವು ತೆಗೆದು ನೋಡಿ. ಕೋಕೋ-ಕೋಲಾ ಹೆಡ್ ಯಾರು, ಪೆಪ್ಸಿ ಹೆಡ್ ಯಾರು. ನಮ್ಮ ಶಕ್ತಿ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪ್ರಧಾನಿ ಮಟ್ಟದ ವ್ಯಕ್ತಿ ಹೋದ್ರೆ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಒಂದು ಮೂರ್ಖರ ದೇಶಗಳಿದ್ದಾವೆ. ಹೌದು, ಇವತ್ತು ನಮ್ಮ ಭಾರತೀಯ, ನಮ್ಮ ದೊರೆ ಬರ್ತಾನೆ ಅಂದ್ರೆ ತಲೆ ಎತ್ತಿ ಗರ್ವದಿಂದ ನೋಡ್ತಿದ್ದಾರೆ. ಅದು ನಮ್ಮ ದೇಶದ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳಿಕ್ಕೆ, ಗೆಳೆತನ ಬೆಳೆಸ್ಕೊಳ್ಳಿಕ್ಕೆ, ವ್ಯಾಪಾರ ಬೆಳೆಸ್ಕೊಳ್ಳಿಕ್ಕೆ, ನಮ್ಮ ಒಂದು ಈ 140 ಕೋಟಿ ಈ ಒಂದು ದೊಡ್ಡ ಜನಸಂಖ್ಯೆಯನ್ನ ಕಾರ್ಮಿಕರಾಗಿ ಬಳಸ್ಕೊಳ್ಳಿಕ್ಕೆ ಇನ್ನೊಂದು ನಾನಾ ರೀತಿಯಲ್ಲಿ ತುಂಬಾ ಗರ್ವವಿದೆ ಮಕ್ಕಳೇ. ನೀವು ನಂಬೋಲ್ಲ, ನಮ್ಮನ್ನ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಈ ಅಮೇರಿಕಾ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು, ನಮ್ಮನ್ನ ತುಂಬಾ ಕೇವಲವಾಗಿ ನೋಡ್ತಿದ್ರು. ಇವತ್ತು ನಾವು ಎಲ್ಲೋದ್ರು ಇಂಡಿಯನ್, ಭಾರತೀಯ, ಹಿಂದೂಸ್ತಾನಿ, ನಮ್ಮನ್ನ ಒಂಥರ ನೋಡ್ತಿದ್ರು. ನಮಗೆ ಗರ್ವವಿದೆ, ಆಗ್ತಿದ್ದಾವೆ. ದೊರೆಗೆ ಇನ್ನೊಂದಷ್ಟು ನಾವು ನಮ್ಮ ದುಃಖ ದುಮ್ಮಾನ, ನಮ್ಮ ಕೆಲಸ ಕಾರ್ಯ, ಆ ಪ್ರಗತಿ, ಆ ವೇಗ, ಆ ಶಕ್ತಿ ಇದೆ. ವೃಶ್ಚಿಕ ಲಗ್ನವಲ್ವಾ, ಎಷ್ಟಾದರೂ ಆ ವೇಗ ಇರುತ್ತೆ ಅವರಿಗೆ. ಆ ಶಕ್ತಿ ಹನುಮಬಲ, ಹನುಮ ಶಕ್ತಿ, ಹನುಮ ಲಗ್ನ ಅಂತ ಹೇಳ್ತೇವೆ. ಅಂತ ಒಂದು ಹನುಮ ಲಗ್ನಕ್ಕೆ ಇವತ್ತು ಗುರು ನಕ್ಷತ್ರ, ಅದು ಸಂಧ್ಯಾಕಾಲ. ರಾಜ ಪಟ್ಟ ಹತ್ತಬೇಕಾಗಿರೋದೇ ಸಂಧ್ಯಾಕಾಲದಲ್ಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಬ್ಬ ದೊರೆ ಪಟ್ಟ ಹತ್ತಬೇಕಾದರೆ ಸಂಧ್ಯಾಕಾಲದಲ್ಲೇ. ವಿಶೇಷ ಇದಾವೆ, ತುಂಬಾ ಭಾರಗಳು, ತಲೆನೋವುಗಳು ಇದ್ದಾವೆ, ನಿಭಾಯಿಸ್ತಾರೆ ಅಂತ. ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ ನಮ್ಮ ದೊರೆ, ನಾವು ಕರ್ಕೊಂಡು ಬಂದಿದ್ದೇವೆ. ನಾವೆಲ್ಲ ಒಟ್ಟಾಗಿ ಹೋಗೋಣ, ನಾವೆಲ್ಲ, ನಮ್ಮದೆಲ್ಲ ಒಕ್ಕೂಟ ವ್ಯವಸ್ಥೆ. ಏನ್ ಮಾಡೋಣ, ಒಂದೇ ಜಾತಿ. ನೋಡಿ, ಬೇರೆ ಬೇರೆ ದೇಶಗಳ ಬಗ್ಗೆ ನಾವು ಮಾತನಾಡುವಾಗ ಅವರು ಬೆಳೆದು ಬಿಟ್ರು, ಅವ್ರು ಹಾಗೆ. ಅಲ್ಲೆಲ್ಲ ಒಂದು ಲ್ಯಾಂಗ್ವೇಜ್, ಒಂದು ಕಮ್ಯುನಿಕೇಶನ್, ಒಂದು ರಿಲಿಜನ್, ಈ ಥರದ್ದು ಇದಾವೆ. ನೀವು ಮಿಡ್ಲ್ ಈಸ್ಟ್ ತಗೊಳ್ಳಿ, ದುಬೈ, ಕತಾರ್, ಬಹರೇನ್, ಈ ಥರದ್ದೆಲ್ಲ ಅರೇಬಿಕ್ ಕಂಟ್ರೀಸ್ ತಗೊಳ್ಳಿ, ಅಲ್ಲಿ ಒಂದು ಭಾಷೆ ಇದೆ. ಅಲ್ಲಿ ಅವ್ರಿಗೆ ಒಂದೇ ದೇವರಿದ್ದಾರೆ, ಒಂದು ಲ್ಯಾಂಗ್ವೇಜ್ ಇದೆ. ಸೊ ಬ್ಯಾರಿಕೇಡ್ಗಳಿಲ್ಲ. ನಮಗೆ 30 ಕಿಲೋಮೀಟರ್ ದಾಟಿದ್ರೆ ಊಟದ ಬ್ಯಾರಿಕೇಡು, ಲ್ಯಾಂಗ್ವೇಜ್ ಬ್ಯಾರಿಕೇಡು. ನಮಗೆ ಮಂಡ್ಯ ಭಾಷೆ ಬರೋಲ್ಲ, ಈ ಕಡೆ ಹೋದ್ರೆ ಕನಕಪುರ ಭಾಷೆ ಬರೋಲ್ಲ, ಆ ಕಡೆ ಹೋದ್ರೆ ಮಂಗಳೂರು ಭಾಷೆ ಬರೋಲ್ಲ. ನಾನಾ ಊಟನೇ ತಗೊಳ್ಳಿ, ಬರೀ ಊಟ ವ್ಯವಸ್ಥೆ, ಇರೋದು, ಮಾತನಾಡೋದು, ಅಂತ ಒಂದು ದೇಶ ನಮ್ಮದು. ನಮ್ಮಲ್ಲೇ ನಮಗೆ ಕನ್ಫ್ಯೂಷನ್ಗಳಾಗ್ಬಿಡುತ್ತೆ. ಹುಬ್ಳಿಗೆ ಹೋದ್ರೆ ನಮ್ಗೆ ಒದ್ದಾಡ್ಬಿಡ್ತೀವಿ. ಆ ಭಾಷೆ ತುಂಬಾ ಮಾತಾಡುವಾಗ ಬೇರೆ ಏನೋ ಭಾಷೆಗಳು ಬರ್ತವೆ, ಅದರಲ್ಲಿ ವಾಕ್ಯಗಳು ಬರ್ತವೆ. ನಮ್ಗೆ ಬೆಂಗಳೂರವರು ನಾವೀಗ ಏನೋ ಇದು ಹಿಂಗ್ ಮಾತಾಡ್ತಾನೆ ಅಂತ ಅವ್ನು ಮಾತಾಡೋದೆ ಏನೋ ಅಲ್ಲಿ ಬರುತ್ತೆ, ಬೇಡ ಆ ಭಾಷೆದ ಮಾತು. ಅವ್ರು ಹಾಗೆಯೇ. ನೀವು ಮುಂಬೈಗೆ ಹೋಗಿ ತುಂಬಾ ಟಪೋರಿ ಹಿಂದಿ ಮಾತಾಡೋರಿದ್ದಾರೆ. ನನ್ಗೊಬ್ಬ ಸ್ನೇಹಿತ ಇದ್ದ, ಅವನು ಮಾತಾಡಿದ್ರೆ ಇಸ್ಕಿಮಾಕಿ ಉಸ್ಕಿಮಾಕಿ ಅಂತಾನೆ ಅವ್ನು ಮಾತಾಡೋದು. ತುಂಬಾ ಗೆಳತನ. ತುಂಬಾ ವರ್ಷಗಳ ನಂತರ ವಾಪಸ್ ಬಂದಿದ್ದ. ಹೇಳಿದೆ, ಆಗೋದಿಲ್ಲ ಸಲೀಂ ಭಾई, ಹಮಾರ ಮುಂಬೈ ಮೇ ಐಸೆ, ಹಮಾರ ಬ್ಯಾಂಗ್ಳೂರ್ ಮೇ ಅಲಾಗೆ. ನಾವು ಹೀಗೆ ಇರೋದು. ನಮಗೆ ನಮ್ಮ ಅಕ್ಕ, ತಂಗಿ, ಅಮ್ಮ, ನಿನ್ನಕ್ಕ, ನಿನ್ನಮ್ಮ, ನಿನ್ನ ತಂಗಿ, ನಾವೆಲ್ಲ ಹೀಗೆ. ನಮಗ್ ಬರೋಲ್ಲ. ನೋಡಿ, ಈ ಭಾಷೆ ನನ್ನ ಹತ್ರ ಬಳಸ್ಬೇಡ. ನೀನು ಯಾರ ಹತ್ರ ಆದ್ರೂ ಬಳಸ್ಕೊ, ಇಲ್ಲ ಚೇಂಜ್ ಆಗು. ಅದನ್ನ ಸೇರಿಸಿ ಮಾತಾಡ್ಬೇಕಾ ನಿನಗೆ? ಅಂದರೆ ಹುಬ್ಳಿ ಕಡೆ ನೀವು ಈ ಕಡೆ ಎಲ್ಲ ಹೋದಂದ್ರೆ ಇವನವನ ಅವನವನ ಇದೇ ಮಾತಾಡೋದು. ಸೇರಿಸಿ ಮಾತಾಡ್ತಾರೆ, ಭಟ್ಲು ಅನ್ನುತ್ತೆ. ಆಗೋಲ್ಲ. ಈ ಥರದ್ದು ಇರತಕ್ಕಂಥದ್ದು ಕಡೆಗೆ ನೀವು ನಂಬೋಲ್ಲ. ಸಣ್ಣ ಬಿರುಸಾಗಿ ಮಾತೇ ಬಿಟ್ಬಿಟ್ಟೆ ನಾನು. ಇಲ್ಲ ಕಣೋ, ನಾನು ನಿನ್ನ ಹತ್ರ ಮಾತಾಡೋಲ್ಲ, ಭಾರಿ ಘಾಸಿ ಆಗುತ್ತೆ. ನನ್ಗಾಗಲ್ಲ. ಇರೋ 4-5 ಜನ ಸ್ನೇಹಿತರುಗಳು ಆ ಕಾಲಕ್ಕೆ ಇರ್ಲಿ, ಆಗೋಲ್ಲ ಶಶಿ, ವಿಜಯ್, ಆಗಲ್ಲ ಕಣೋ, ಅವನ ಹತ್ರ ನಿಭಾಯಿಸೋಕ್ಕಾಗಲ್ಲ, ನನ್ಗೊಂಥರ ಹೊಡೆದಾಗ ಆಗುತ್ತೆ. ಕ್ಯಾರೆ ಅವನೊಂಥರ ಧೈಳ್ ಅಂದ್ಬಿಡವನ, ಅವನು ಬಿಟ್ಬಿಡಪ್ಪ. ಇನ್ನೊಬ್ಬ ಹುಬ್ಳಿ ಸ್ನೇಹಿತ ಇದ್ದ, ಅಣ್ಣ ನೀನು ಬಿಟ್ಬಿಡು, ಹೇಳಿಬಿಟ್ಟಿದೆ. ನಾವು ಆ ರೀತಿ ಸೆನ್ಸಿಟಿವ್ ನಾವು ಪ್ರತಿ ಯೋಚನೆ ಮಾಡಿ ಒಂದು ದೊರೆ ಮಟ್ಟಕ್ಕೆ ನಿಂತ್ಕೋಬೇಕಾದ್ರೆ ಇಷ್ಟು ಸಾವಿರಾರು ಕಲ್ಚರ್ಗಳು, ಭಾಷೆಗಳು, ಜನಗಳು, ಇನ್ನೊಂದು ತುಂಬಾ ಸೂಕ್ಷ್ಮ. ನೋಡಿ, ಮೊನ್ನೆ ಒಂದು ನಟಿ ಗೆದ್ದಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಯಾರು ಬಂದು ಆ ಏರ್ಪೋರ್ಟ್ ಆಫೀಸರ್ ಅಂತ ಹೊಡೆದೇ ಬಿಟ್ಟಿದ್ದಾರೆ. ಆ ಸೆನ್ಸಿಟಿವ್ ನಾವು. ಬೇರೆ ದೇಶ, ಬೇರೆ ಊರುಗಳಲ್ಲಿ ನೋಡಿ, ನಮ್ಮೂರಿನಲ್ಲಿ ನಾವು ನಿರ್ಭಯವಾಗಿ ಓಡಾಡ್ತೇವೆ.
ಎಲ್ಲರೂ ಓಡಾಡ್ತೇವೆ, ಎಲ್ಲಾ ಕಡೆ ತಿಂತೇವೆ, ಎಲ್ಲಾ ಕಡೆ ಇದ್ದೇವೆ, ಎಲ್ಲಿ ಬೇಕಾದ್ರೂ ಇರ್ಬೋದು, ಸ್ಟೇಟ್ ಟು ಸ್ಟೇಟ್, ಊರಿಂದ ಊರಿಗೆ ಹೋಗಿ ಕೆಲಸ, ವ್ಯವಹಾರ ಎಲ್ಲ ಮಾಡ್ಬೋದು. ಅಲ್ಲೆಲ್ಲ ನೀವು ಅಂದ್ಕೊಂಡಿದ್ದೀರಾ? ಅಮೇರಿಕದಲ್ಲಿ ನೀವು ಸ್ಟೇಟ್ ಟು ಸ್ಟೇಟ್ ಹೋಗ್ಲಿಕ್ಕಾಗುತ್ತೆ, 2 ಪಾಸ್ಪೋರ್ಟ್. ನಮ್ಮ ಭಾರತದಲ್ಲಿ ಒಂದೇ ಪಾಸ್ಪೋರ್ಟ್, ಹೊರಗಡೆಗೂ ಒಳಗಡೆಗೂ ಎಲ್ಲದಕ್ಕೂ ಪಾಸ್ಪೋರ್ಟೇ ಇಲ್ಲ ನಮ್ಮ ಭಾರತದ ಒಳಗಡೆ ಓಡಾಡ್ಲಿಕ್ಕೆ. ಆ ನಿಯಮಗಳಿದಾವೆ. ಕೆಲವು ಊರುಗಳಲ್ಲಂತೂ ಸಿಕ್ಕಾಬಟ್ಟೆ ಕಟ್ಟರ್ ದೇಶಗಳಿದಾವೆ. ನಮ್ಮೂರು ನೋಡಿ, ನಮ್ ದೊರೆ ನೋಡಿ, ನಮ್ ಜೊತೆಲಿ ಕೂತ್ಕೋತಾರೆ, ನಮ್ ಜೊತೆಲಿ ನೋಡಿ, ನಮ್ ದೊರೆ, ನಮ್ ಕರ್ನಾಟಕದ ದೊರೆಗಳು ನೋಡಿ ನೀವು. ಸಿದ್ದರಾಮಯ್ಯನವರು ಆ ದೊರೆ ನಮ್ ಜೊತೆಲಿ ಕುಳಿತು ಊಟ ಮಾಡ್ತಾ ಇರ್ಬೇಕಾದ್ರೆ ಸಾಮಾನ್ಯರಂತೆ ಬದುಕಬಲ್ರು. ಅವ್ರ ಕಷ್ಟ ಅಲ್ಲಿ ನಾವು ಆಗೋಲ್ಲ. ನೀವು ಕ್ರಾಸ್ ಮಾಡಿ ನೋಡಿ, ಡಗ ಶೂಟ್ ಮಾಡಿ ಬಿಸಾಕೋದು. ನಮ್ಮ ದೊರೆ ನಮ್ಮ ಹೆಮ್ಮೆ ಮಕ್ಕಳೇ. ಯಾರಾದರೂ ಸರಿ ಆ ಸ್ಥಾನಕ್ಕೆ ಬಂದ್ಮೇಲೆ ದೊರೆ ಸಾಕ್ಷಾತ್ ದೈವ ಸಮಾನ. ನೆನಪಿಟ್ಕೊಳ್ಳಿ, ದೇವರೆಲ್ಲೂ ಇಲ್ಲ, ದೈವಾಂಶ ಅಲ್ಲೊಂದು ಸೇರಿರುತ್ತೆ. ಹೌದು, ದೊರೆಯನ್ನ ಮಾತಾಡಿಸುತ್ತೆ, ದೊರೆಯೆಲ್ಲ ಶಕ್ತಿ ತುಂಬಿಸುತ್ತೆ. ಸೊ ನಮ್ಮೆಲ್ಲರ ಪ್ರಾರ್ಥನೆ, ನಮ್ಮೆಲ್ಲರ ದೇಶಭಕ್ತಿ, ನಮ್ಮೆಲ್ಲರ ದೈವ ಭಕ್ತಿ, ನಮ್ಮೆಲ್ಲರ ಕುಟುಂಬ ಭಕ್ತಿ ಆ ದೊರೆಗೆ ತಲುಪಲಿ, ಅವ್ರಿಗೆ ಅರ್ಥ ಆಗಲಿ. ಇನ್ನಷ್ಟು ಆ ಎಚ್ಚರಿಕೆಯಿಂದ ಅವ್ರ ಹೆಜ್ಜೆ ಇಡ್ಲಿ, ಇನ್ನಷ್ಟು ಕಾರ್ಯರೂಪಕ್ಕೆ ಸಾಮಾನ್ಯರಿಂದ ಅಸಾಮಾನ್ಯರವರೆಗೂ ತರಲಿ. ಎಲ್ಲರೂ ನಾವು ಕರುನಾಡು ಹೆಮ್ಮೆ ಪಡಬೇಕು, ನಮ್ಮ ಇಡೀ ಭರತ ಖಂಡ ಹೆಮ್ಮೆ ಪಡಬೇಕು. ಅಂಥದ್ದು ಮಾಡಿದ್ದಾರೆ ಅವರು. ಆ ಗೌರವ ತಂದ್ಕೊಟ್ಟಿದ್ದಾರೆ ಇವತ್ತು. ನರೇಂದ್ರ ಮೋದಿಜಿ ಸಾಮಾನ್ಯರಲ್ಲ, ತಂದ್ಕೊಟ್ಟಿದ್ದಾರೆ, ನಮ್ಗೊಂದು ಗೌರವ ತಂದ್ಕೊಟ್ಟಿದ್ದಾರೆ. ಬೇರೆ ಪಕ್ಷ ಸಿದ್ಧಾಂತಗಳು, ಬೇರೆ ಸಿದ್ಧಾಂತಗಳು ಬಿಟ್ಬಿಡಿ ಮಕ್ಕಳು. ನಮ್ಮ ದೊರೆಯಿಂದ ನಮಗೊಂದು ರೆಸ್ಪೆಕ್ಟ್ ಬಂದಿದೆಯಾ ಇಲ್ವಾ, ಅದನ್ನ ಮನಸ್ಪೂರ್ವಕವಾಗಿ ಮನಸ್ಸಾಕ್ಷಿಯಾಗಿ ಮುಟ್ಟಿ ಹೇಳಿ. ತುಂಬಾ ಜನ ಖಂಡಿತ ಕಮೆಂಟ್ಸ್ ಮಾಡ್ತೀವಿ. ನಮಗೊಂದು ಗೌರವ, ಮರ್ಯಾದೆ, ಎಸ್, ಶುದ್ಧ ಹಸ್ತ, ತನ್ನ ಕುಟುಂಬದ ಪರವಾಗಿಲ್ಲ, ತನ್ನ ಜಾತಿ ಪರವಾಗಿಲ್ಲ, ತನ್ನ ಧರ್ಮದ ಪರವಾಗಿಲ್ಲ. ಎಷ್ಟೋ ವಿಚಾರಗಳಿದೆ. ನಾವು ಹುಡ್ಕೋದು 1-2-3 ವೀಕ್ನೆಸ್ನ ಇಲ್ಲ ನೆಗೆಟಿವ್ ಟಾಕ್ಸ್ ಅನ್ನ ತಗೊಂಡು ದೊಡ್ಡದಾಗಿ ಮಾಡ್ಬಿಟ್ಟಿರ್ತೇವೆ. ಎಲ್ಲರಲ್ಲೂ ಇರುತ್ತೆ, ಯಾಕೆ ನನ್ನಲ್ಲಿಲ್ವಾ? ಖಂಡಿತ ಇದೆ, ತುಂಬಾ ಇದೆ. ಅದೊಂದು ದೈವಾಂಶ ಸ್ಥಾನ. ಆ ಸ್ಥಾನಕ್ಕೆ ನಾವು ಗೌರವ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ಅದರಿಂದ ಇಳಿದ ಮೇಲೆ ಅವ್ರು ಸಾಮಾನ್ಯರೇ, ಅದನ್ನ ಬಂದ ಮೇಲೆ ಅವ್ರು ಸಾಮಾನ್ಯರೇ. ಅಲ್ಲಿಗಿದ್ದಾಗ ದೊರೆಯೇ. ಮೊನ್ನೆ ನೋಡಿ, ಗೆದ್ದ ಮೇಲೆ ಒಬ್ಬ ಫಿಲ್ಮ್ ಆಕ್ಟರ್ ನಾಯಕ ಆಗ್ತಾರೆ, 21 ಸೀಟ್ ಗೆಲ್ತಾರೆ, ತುಂಬಾ ಚೆನ್ನಾಗಿ. ಜಗನ್ಗಾರು, ನಿಮ್ಮ ಮೇಲೆ ನಮಗೆ ಶತ್ರುತ್ವ ಇಲ್ಲ, ನಮ್ಮ ಪಕ್ಷದವರಾಗ್ಲಿ ಯಾರು ಸೈದ್ಧಾಂತಿಕವಾಗಿ ನಾವು ವಿರೋಧ ಇರಬಹುದು, ಕೆಲಸದ ವಿಚಾರದಲ್ಲಿ ನಾವು ಕೆಲವೊಂದು ವಿರೋಧಗಳಿರ್ಬೋದು, ಆದ್ರೆ ಪರ್ಸನಲ್ ಆಗಿಲ್ಲ ಅಂತಾರೆ. ಜಗನ್ಗಾರು ಅಂತಾರೆ. ಅದು ದ ಬ್ಯೂಟಿ ಆಫ್ ಆರ್ ಡೆಮಾಕ್ರಸಿ, ನಮ್ಮ ಪ್ರಜಾಸತ್ತಾತ್ಮಕ ಶಕ್ತಿ. ನಮಗ್ ಬೇಕಿರೋದಂತ ಒಂದು ನಾಯಕರುಗಳು. ಅದನ್ನ ಪರ್ಸನಲ್ ಗ್ರಜ್ ಆಗಿ ತಗೊಂಡು ಇನ್ನೊಂದು ಕೆಲವರು ಇದ್ದಾರೆ ಬಿಡಿ, ಅಮೂರ್ಖರ್ಸ್ ಅಂತೆ. ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಈ ಸಂಧ್ಯಾ ಕಾಲಕ್ಕೆ. ಇವತ್ತು ಆ ದೊರೆಗೆ ನಮ್ಮ ಆ ಒಂದು ಪ್ರಾರ್ಥನೆ ತಲುಪಲಿ, ಆ ಶಕ್ತಿ ಇನ್ನಷ್ಟು ಹೆಚ್ಚಿಸಲಿ. ಇನ್ನಷ್ಟು ಇವತ್ತಿನ್ನು ಸರಾಸರಿ 200 ದೇಶಗಳಿದ್ದಾವೆ ಹೆಚ್ಚು ಕಡಿಮೆ. ಆ 200 ದೇಶದವರು ನಮ್ಮ ಭರತ ಖಂಡವನ್ನು ಈ ರೀತಿ ನೋಡಬೇಕು. ಇಡೀ ವಿಶ್ವಗುರು ನಾವು, ಇಡೀ ವಿಶ್ವಕ್ಕೆ ನಾವು ಆ ಒಂದು ಪ್ರಕೃತಿಯ ಒಂದು ಬಹುದೊಡ್ಡ ತೊಟ್ಟಿಲು ನಾವು. ನಮ್ಮಲ್ಲೊಂದು ಆ ಹೆಮ್ಮೆ ಇರಬೇಕು. ಪಕ್ಷ ಬಿಟ್ಬಿಡಿ, ಇನ್ನು ಎಲೆಕ್ಷನ್ ಇಂದ ಹೊರಗಡೆ ಬನ್ನಿ. ಇನ್ನೂ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಇನ್ನು ನಮ್ಮ ದೊರೆಗೆ ಬರೆಯೋಣ. ಅವ್ರದ್ದೇ ಒಂದು ಏನೇನೋ ವಾಟ್ಸಪ್ ಗ್ರೂಪ್ ಇನ್ನೊಂದಿದೆ, ಒಂದು ಪತ್ರ ಹಾಕೋಣ, ಒಂದು ಮೆಸೇಜ್ ಹಾಕೋಣ. ಅವ್ರದ್ದೊಂದು ಆನ್ಲೈನ್ ಪೋರ್ಟಲ್ಸ್ ಎಲ್ಲ ಇದೆ. ನಮಗೆ ಗೊತ್ತಿರೋಷ್ಟು, ನಮಗೆ ಬೇಕಿರೋಷ್ಟು ಹಾಕೋಣ. ತಲುಪಿದಾಗ ಇಷ್ಟು ಕೋಟ್ಯಾಂತರ ಜನರ ಆ ಒಂದು ಪ್ರಶ್ನೆಗಳನ್ನ ನೋಡ್ತಾ ಕೂತ್ಕೊಂಡು ಮಾಡ್ತಾ ಬರ್ಲಿಕ್ಕೆ ಸಮಯ ತಗೊಳುತ್ತೆ. ಗೊತ್ತಾಗುತ್ತೆ. ಬದಲಾವಣೆಗಳು ಬರಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ನನ್ನ ದೊರೆ ಚೆನ್ನಾಗಿರ್ಲಿ. ನನ್ನ ದೊರೆ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಾಗ. ನಮ್ಮ ತಂದೆ ಚೆನ್ನಾಗಿದ್ರೆ ಆ ಸ್ಥಾನ ಕೊಟ್ಬಿಟ್ವಿ ಮಕ್ಕಳೇ. ತಂದೆ ಯಜಮಾನ ಅಂತ ಕೊಟ್ಟು ಬಿಟ್ವಿ. ನೋ ಮೋರ್ ಟಾಕ್ಸ್, ಹೌದಲ್ವಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಎಷ್ಟು ಅರ್ಥಗರ್ಭಿತವಾಗಿದೆ ಗೊತ್ತಾ? ಹುಡುಕಿ ಯಾರೋ ಹಿರಿಯರು ಗುರುಗಳು ಮಾಡಿದಂಥ ಈ ಒಂದು ವಾಕ್ಯ ಕುಳಿತುಕೊಂಡು ಹಾಗೆಯೇ ಯೋಚನೆ ಮಾಡ್ತಾ ಕೂತಿದ್ದೆ. ನಿಜವೇ ಮಕ್ಕಳೇ, ಕಾಲುಗಳು ಒದ್ದೆಯಾಗದೆ ನಾವು ಸಮುದ್ರ ದಾಟಬಹುದು. ಹಡಗಲ್ಲತ್ತಿ, ದೋಣಿಲತ್ತಿ, ವಿಮಾನದಿಂದ ಹಾರಿಬಿಡಿ ಸಮುದ್ರನ, ಹೌದಲ್ವಾ? ಅದೇನೋ ಅಂಡರ್ ವಾಟರ್ ಟ್ರೈನ್ ಎಲ್ಲ ಬಂದ್ಬಿಟ್ಟಿದಪ್ಪ, ಹೋಗ್ಬೋದು. ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವೇ ಇಲ್ಲ. ನಮಗೊಂದು ತುಂಬ ತಪ್ಪಾದಂಥ ಕಲ್ಪನೆಗಳಿದ್ದಾವೆ. ಸಾರ್ ಒಬ್ಬ IIM ಅಲ್ಲಿ ಓದಿದ್ದಾನೆ ಅಂದಿದ ತಕ್ಷಣ IIM IITನ ನಂಬೋಲ್ಲ, CAನ CFAನ, ಅಪ್ಪ ಅವನೊಬ್ಬ ಜೀನಿಯಸ್, ತುಂಬ ನಂಬಲ್ಲ. ಇತ್ತೀಚೆಗೆ IIT IIM ಅಲ್ಲಿ ಓದಿರೋ ಒಂದು 25 ವರ್ಷದ ಹುಡುಗ ಪ್ರಪಂಚದ ಟಾಪ್ 10 ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ಒಂದು ಸೂಸೈಡ್ ಮಾಡ್ಕೋತಾನೆ. ಕಾರಣ ಯಾಕೆ ಗೊತ್ತಾ? ನಂಬ್ತೀರಾ? ನಾನು ಇದರಲ್ಲಿ ಓದಿದ್ದೀನಿ, ಇಂಥದ್ದು ಓದಿದ್ದೇನೆ ಅನ್ನೋದೇ ಒಂದು ತಲೆಗತ್ತಿರೋ ನೆತ್ತಿ ನಶೆ. ಅದರಲ್ಲಿ ಅವನಿಗೆ ಪ್ಯಾಕೇಜ್ ಕಡಿಮೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ. ತುಂಬ ಕೆಳಮಟ್ಟದ ಸ್ಥಾನ ಕೊಟ್ಟಿದ್ದಾರೆ ಅಂತ. ನಾನು ಎಷ್ಟು ಓದಿದ್ದಾನೆ ಗೊತ್ತಾ? IIM. ಹೌದು, IIMಗೆಲ್ಲರೂ ಸಿಗೋಲ್ಲ. ತುಂಬ ಪರಿಶ್ರಮ ಪಡಬೇಕು. ಪರಿಶ್ರಮ ಪಟ್ಟು ಸೇರಿದ ಮೇಲೆ ಅದರ 100 ಪಟ್ಟು ಮಾಡಬೇಕು. ನಮ್ಮ ಅಣ್ಣಾಮಲೈಯವರು IIM IIT ಬಾ, ಆ ನಂಬರ್ ನೋಡಿ ಅವರು ಹೇಗೆ ಹೇಳ್ತಾರೆ ಗೊತ್ತಾ? ನೋಡಿ ಎಂಥ ವಿಕೃತ ಮನಸ್ಸುಗಳು ಆಗ್ಬಿಟ್ಟಿದ್ದಾವೆ ಅಂದರೆ, ಸೋಲನ್ನ ತುಂಬ ವಿಕೃತಿಯಾಗಿ ಆನಂದಿಸೋರು ಇದ್ದಾರೆ. ಅವ್ರ ಫೋಟೋ ಇಟ್ಬಿಟ್ಟು ಮೇಕನ್ ಹಿಡಿದು ಕಟ್ ಮಾಡ್ತಾರೆ. ರಾಮಚಂದ್ರ ಹೇಳಿದ್ನಲ್ಲ, ಕ್ರೋಧಿನಾಮ ಸಂವತ್ಸರೇ ವಿಕೃತಿಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ. ಏನ್ ಹೇಳ್ತೀರಾ ಮಕ್ಕಳೇ? ಅವ್ರ ಕಣ್ಣುಗಳು ಖಂಡಿತ ಒದ್ದೆ ಆಗಿರುತ್ತೆ. ಅದು ಕೂತ್ರೆ ಖಂಡಿತ ದಾಟಿಸ್ ತೋರಿಸ್ತಾರೆ, ಬಿಡಿ, ಬರ್ತಾರೆ. ಅಂಥ ಜಾತಕವೇ ಸಿಂಹಲಗ್ನ ಜಾತಕ. ಇಂಥದ್ದೆಷ್ಟೋ ನೋಡಿರ್ತಕ್ಕಂಥವ್ರು ಅವರು. ಇದು ಸೋಲು ಮೊದಲನೇದು ಅಲ್ಲ, ಕಡೆಯದೂ ಅಲ್ಲ, ಬಿಡಿ. ತುಂಬ ಜನಕ್ಕೆ ಈ ಥರದ ಅವಗಾಹನೆ ಇದೆ ಮಕ್ಕಳೇ. ನಾವು IIM ಮಾಡಿಬಿಟ್ರೆ, IIT ಮಾಡಿಬಿಟ್ರೆ, CA ಮಾಡಿಬಿಟ್ರೆ, CFA ಮಾಡಿಬಿಟ್ರೆ, IAS ಆಗಿಬಿಟ್ರೆ ಆಗಿದ್ದು. ಮೊದಲು ಆ ತಪ್ಪು ಕಲ್ಪನೆಗಳಿಂದ ಹೊರಗಡೆ ಬನ್ನಿ. ತೆಂಡೂಲ್ಕರ್ ಎಷ್ಟು ಓದಿದ್ದಾನೆ ಗೊತ್ತಾ? ಹೋಗಿ ಚೆಕ್ ಮಾಡಿ. ಸಚಿನ್ ತೆಂಡೂಲ್ಕರ್ ಹೋಗಿ ನೋಡಿ ಮಕ್ಕಳೇ. ಅವನ ಆ ಒಂದು ತೆಂಡೂಲ್ಕರ್ನ ಒಂದು ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಈಗ ನೋಡಿ, ಹೋಗಿ ನೋಡಿ, ಚೆಕ್ ಮಾಡಿ. ಸಲ್ಮಾನ್ ಖಾನ್ ಎಷ್ಟು ಓದಿದ್ದಾನೆ ಅಂತ. ಬಾದ್ಶಾ ಈಸ್ ಅ ಬಾದ್ಶಾ ಆಫ್ ಬಾಲಿವುಡ್. ತುಂಬ ಜನ ಗೊತ್ತಿಲ್ಲ. ಆತ ಕೆಮ್ಮಿದ್ರೇನೆ ಎಷ್ಟೋ ಜನಕ್ಕೆ ಜೀವನ. ಆತ ಕೆಮ್ಮಲಿಲ್ಲ ಅಂದ್ರೆ ಎಷ್ಟೋ ಜೀವನ ಸರ್ವನಾಶ. ಸುಮ್ಮನೆ ನೋಡ್ಕೊಳಕ್ ಒಂದು ಮುಖ ಗೊತ್ತು ನಿಮಗೆ ಅಷ್ಟೇ. ಎಷ್ಟೋ ಮುಖಗಳು ತುಂಬಾ ಜನಕ್ಕೆ ಇರ್ತವೆ. ಇದೆ. ಆತ ಎಷ್ಟು ಓದಿದಾನೆ? ಅಷ್ಟು ದೊಡ್ಡ ಹೆಸರು, ಶಕ್ತಿ, ಖ್ಯಾತಿ, ಸ್ಥಾನ, ಬಾಲಿವುಡ್ ನ ಬಾದ್ಶಾ. ಬಿಲ್ ಗೇಟ್ಸ್ ನಾವು ಮಾತಾಡ್ತೇವಲ್ವಾ, ಆತ ಎಷ್ಟು ಓದಿದಾನೆ? ಯಾವ ಕಾಲೇಜು ಡ್ರಾಪ್ ಔಟ್ ನೋಡಿ. ಹೌದು, ಅರೇ ನಾವು ಅಂಬಾನಿ ಶೇರ್ಸ್ ಇಟ್ಕೊಂಡಿದ್ದೇವೆ, ನಾವು ಜಿಯೋ, ನಾವು ರಿಲಯನ್ಸ್ ಅಂತೆಲ್ಲ ಮಾತಾಡ್ತೇವಲ್ವಾ.
ಧೀರುಭಾಯಿ ಅಂಬಾನಿ ಓದನ್ನ ಹೋಗಿ ಹುಡುಕಿ. ನಮ್ಮಲ್ಲಿ ಒಂದು ತಪ್ಪಾದ ಪರಿಕಲ್ಪನೆ ಇದೆ. ತುಂಬಾ ಓದಿರೋರೆಲ್ಲ ತುಂಬಾ ಒಂದು ಇನ್ನು ಬಿಡಿ, ಆತನ ಮಗ ಮುಖೇಶ್ ಅಂಬಾನಿ ಇವತ್ತು ಜಿಯೋ ಹೆಡ್, ರಿಲಯನ್ಸ್ ಹೆಡ್ ಇದ್ದಾರೆ. ಆತನ ಓದನ್ನು ನೋಡಿ, ಅರೆ ಅದಾನಿ ಸಾಹೇಬ್ರು ಅವರ ಓದನ್ನು ನೋಡಿ ನನಗೊಂದು ಪುಣ್ಯ. ತುಂಬಾ ದೊಡ್ಡ ದೊಡ್ಡವರ ಜಾತಕವನ್ನ ನೋಡೋ ಒಂದು ಸೌಭಾಗ್ಯ. ಈ ಮಹಾತಾಯಿ, ಮಹಾವಿದ್ಯಾ, ಮಹಾಶಕ್ತಿ, ಮಹಾವಿದ್ಯಾ, ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳಬಲ್ಲ. ಅಲ್ಪವಿದ್ಯಾ ಮಹಾಗರ್ವಿ ಆಗಾಗ ಬಾಯಿ ಜಾರಿ ಹೇಳ್ಬಿಡ್ತಾನೆ. ಯಾರು ಗೊತ್ತಾ, ನಾನು ಯಾರ ಜಾತಕಗಳು ನೋಡಿದ್ದೇನೆ ಗೊತ್ತಾ ಅಂತ. ಮಹಾ ಗರ್ವಿ ಅಂತಾನೆ ಆಗಾಗ ಹಂಗೆ ಹೊಡ್ಕೋತಿರ್ತಾನೆ. ಏನೋ ಇದು ಅಂತ. ಸತ್ಯ ಮಕ್ಕಳೇ, ಆ ಮಹಾತಾಯಿ ಜ್ಞಾನಗಂಗಾ, ನನ್ನ ಗಂಗಮ್ಮ, ನನ್ನ ಕಾಮಾಕ್ಷಿ, ನನ್ನ ಸದಾ ಆರಾಧ್ಯ ದೇವಿ ಕಾಳಿಕಾದೇವಿ. ಯಾರು ಈ ಜೋಳಿಗೆ ದಾಸಯ್ಯ ಲಂಗೋಟಿ ವಿದ್ಯಾರ್ಥಿ ಆದರೂ ಇವರನ್ನು ನೋಡಿ ಮಕ್ಕಳೇ, ನಮ್ಮಲ್ಲಿ ಒಂದು ಪ್ರಗಲ್ಭವಿದೆ, ವಿಕಲ್ಪವಿದೆ, ವಿಕಾರವಿದೆ. ಯಾಕಂದ್ರೆ ಇವತ್ತು ಮಕ್ಕಳುಗಳನ್ನ ಇವ್ರು ಮಾಡ್ತಿರೋದು ನೋಡ್ಬೇಕು. ಗುರುಗಳು ಸ್ಟ್ಯಾನ್ಫೋರ್ಡ್ ಓದಿಸ್ಬೇಕು, ಗುರುಗಳೇ ಆಕ್ಸ್ಫರ್ಡ್ ಓದಿಸ್ಬೇಕು, ಗುರುಗಳೇ IIM, ಗುರುಗಳೇ ಇಂಜಿನಿಯರಿಂಗ್. ನಮ್ಮ MS ರಾಮಯ್ಯ ಹೆಮ್ಮೆ ಇನ್ಸ್ಟಿಟ್ಯೂಷನ್ಸ್, ಆ ಆಸ್ಪತ್ರೆ ನೀವು ಒಮ್ಮೆ ಹೋಗಿ ನೋಡಿ. ಅಬ್ಬಾ, ನೀವು ಹೋಗಿ ನೋಡಿ, ಒಂಥರ ಗಾಂಭೀರ್ಯ ಅನ್ಸುತ್ತೆ. MS ರಾಮಯ್ಯ, ಆ MS ರಾಮಯ್ಯನವರ ಓದು ಎಷ್ಟು, ಹೋಗಿ ನೋಡಿ. ಅವರ ಬ್ಯಾಕ್ಗ್ರೌಂಡ್ ಏನು, ಹೋಗಿ ನೋಡಿ. ಹೌದು, ನಾವು ತಿಳ್ಕೊಂಡಿಲ್ಲ, ನಮ್ಮಲ್ಲಿ ತುಂಬಿಸ್ಕೊಬಿಟ್ಟಿದ್ದೇವೆ. ಈ ಕಾಲೇಜಲ್ಲಿ ಓದಿದ್ರೇನೆ, ಈ ಕೋರ್ಸ್ ಓದಿದ್ರೇನೆ. ತೆಂಡೂಲ್ಕರ್ ಯಾವ ಕಾಲೇಜು, ಯಾವ ರ್ಯಾಂಕು ಹೇಳಿ? ಧೋನಿ ತಲ ಅಂತೀವಲ್ಲ, ಮಹೇಂದ್ರ ಸಿಂಗ್ ಧೋನಿ, ಹೋಗಿ ನೋಡಿ. ಅವರ ಓದನ್ನ ಹುಡುಕಿ. ಅದೇ ನನ್ನ ಆರಾಧ್ಯ ದೈವ. ನಾನು ಸದಾ ಎದ್ರೆ ಕೂತ್ರೆ ನಿಂತ್ರೆ ದಿನಕ್ಕೊಂದು ಹಾಡಾದ್ರೂ ಯಾವುದಾದ್ರೂ ಒಂದು ಅವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನನಗೆ ತಿಂದಿದ್ದನ್ನ ಜೀರ್ಣಿಸೋಲ್ಲ. ನಟ ಸಾರ್ವಭೌಮ, ಗಾನಗಂಧರ್ವ, ರಸಿಕರ ರಾಜ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಲ್ಕೆ ವಿಜೇತ, ಡಾಕ್ಟರ್ ರಾಜ್ಕುಮಾರ್. ಹೌದಾ, ನಮ್ಮ ವಿಷ್ಣುವರ್ಧನ್ ಅವರು. ಹೋಗಿ ನೋಡಿ. ಇಂಥ ದೊಡ್ಡ IIT ಕಾಲೇಜಲ್ಲಿ ಓದಿದಾರ, ಇಂಥ ದೊಡ್ಡ IIM ಅಲ್ಲಿ ಓದಿದಾರ. ಕೆದಕಿ ನೋಡಿ ಮಕ್ಕಳೇ, ಯಾಕೆ ನಿಮ್ಮ ಮಕ್ಕಳಲ್ಲಿ ಇದನ್ನು ತುಂಬಿಸಿಟ್ಟು ಬಿಟ್ಟಿದ್ದೀರಿ? ದ ಬಿಗ್ ಎಷ್ಟೋ ರಂಗಗಳಿದ್ದಾವೆ, ಎಷ್ಟೋ ರಂಗಗಳಿದ್ದಾವೆ. ದಕ್ಷಿಣ ಭಾರತದ ಅತ್ಯಂತ ಪ್ರಖ್ಯಾತ, ಸುಖ್ಯಾತ, ಮೋಸ್ಟ್ ಪವರ್ಫುಲ್ ಲೇಡಿ, ಮುಖ್ಯಮಂತ್ರಿ ಆಗಿದ್ದಂತ ತಲೈವಿ ಜಯಲಲಿತಾ. ಹೋಗಿ ನೋಡಿ. ತಲೈವಿ, ಹುಡುಕಿ ನೋಡಿ ಮಕ್ಕಳೇ. ಆ ಅಮ್ಮ ಅಂದ್ರೆ ಅಮ್ಮನೇ. ಆ ಅಮ್ಮ ನೀವು ನಂಬೋಲ್ಲ, ಇವತ್ತಿಗೂ ನನಗೆ ಎಷ್ಟೋ ಜಾತಕಗಳು ನೋಡಿದ್ನ ಒಂದು ಮಗು ಪ್ರೊಫೆಸರ್ ಆಗಿದೆ. ಶಿ ಇಸ್ ಅ ಪ್ರೊಫೆಸರ್. ಆ ಮಗು ಕ್ಯಾಬಿನ್ ನಲ್ಲಿ, ಶಿ ಇಸ್ ಅ ಡಾಕ್ಟರ್, ನೆನ್ಪಿಟ್ಕೊಳ್ಳಿ, MD ಆಗಿ ಮಾಡಿದ್ದಾರೆ. ಓಕೆ, ಅವರ ಕ್ಯಾಬಿನ್ ನಲ್ಲೂ, ಅವ್ರ ಬೆಡ್ರೂಮ್ ನಲ್ಲೂ, ಅವ್ರ ದೇವ್ರ ಮನೇಲಿ ಯಾರ್ದು ಗೊತ್ತಾ ಫೋಟೋ ಇರೋದು? ತಲೈವಿ ಜಯಲಲಿತಾ ಅವ್ರ ಫೋಟೋ. ಈ ತರದ್ದು ನೂರಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೇಲಿ ನೋಡಿದ್ದಾರೆ. ಕೇಳಿದು, ಏನಮ್ಮ ಇಷ್ಟು ದೊಡ್ಡ ಡಾಕ್ಟರ್ ಆಗ್ಬಿಟ್ಟು ರಾಜಕಾರಣಿ ಅವ್ರ ಫೋಟೋ ಇಟ್ಟಿದ್ರ? ಸಾರ್, ನಿಮ್ಗೆ ಅವ್ರದ್ದು ಇನ್ನೊಂದು ರೂಪ ಗೊತ್ತಿಲ್ಲ. ಇವತ್ತು ನಾನು ಡಾಕ್ಟರ್ ಮಾಡಿರೋದೇ ಅವ್ರು ಕೊಟ್ಟಿರೋ ಒಂದು ಫ್ರೀ ಸೀಟ್ ಇಲ್ಲ ಅಂತ. ಮೆರಿಟ್ ಸೀಟ್, ಫ್ರೀ ಸೀಟ್ ಆಗಿರ್ಬೇಕು. ಆ ತಲೈವಿನ ಅಮ್ಮ ಅಂತಲೇ, ಅಮ್ಮ ನೆನ್ಸ್ಕೊತಾರಲ್ಲ ನಿತ್ಯ ದೀಪ ಹಚ್ಚುವಾಗ, ಆ ತಾಯಿ ಜಗಜ್ಯೋತಿ. ನಾವು ಎಷ್ಟೋ ರಂಗಗಳಿದ್ದಾವೆ.
ಮಕ್ಕಳಲ್ಲಿ ತುಂಬಿಸ್ಬಿಟ್ಟಿದ್ದೇವೆ. IIM, IIT, ಇನ್ನೊಂದು CA, UPSC, IAS. ಅವ್ರು ಇವತ್ತು ಗಾಬರಿಯಾಗಿ ಹೌದು, ಸಮುದ್ರವನ್ನು ದಾಟಲು ಚಪ್ಪಲಿಗಳ ಅವಶ್ಯಕತೆ ಇಲ್ಲ. ಜೀವನವನ್ನು ದಾಟಲು ಕಣ್ಣು ಒದ್ಲೇ ಆಗಲೇಬೇಕು. ವಿ ಹ್ಯಾವ್ ಟು ಸೆಟ್ ಆ ಫೋಕಸ್, ಆ ಏಕಾಗ್ರತೆ. ನೀವು ನಂಬುವುದಿಲ್ಲ, ಪ್ರಪಂಚದ 70% ಮೇಲ್ಪಟ್ಟ ಬಿಲಿಯನೇರ್ಸ್ ಹೋಗಿ ಚೆಕ್ ಮಾಡಿ. ಪ್ರಖ್ಯಾತ ವ್ಯಕ್ತಿಗಳು 70%. ನನಗೆ ಇನ್ನೂ ಇಬ್ಬರು ತುಂಬಾ ಇಷ್ಟ. ನನ್ನ ಕಾಲೇಜಿನ ದಿನಗಳಲ್ಲಿ, ಅಯ್ಯೋ ನಂದು ಹುಚ್ಚು ಕಲ್ಪನೆಗಳು ಬಿಡಿ, ಹುಡ್ಕೊಂಡು ಹೋಗಿದ್ದೆ. ಹಾಥ್ವೆ ಬರ್ಕ್ಷೈರ್ ಇರ್ಬೋದು, ಒಬೆರಾಯ್, ಮೋಹನ್ ಸಿಂಗ್ ಒಬೆರಾಯ್, ಲಕ್ಷ್ಮೀ ನಿವಾಸ್ ಮಿಟ್ಟಲ್. ಹೌದು, ಹುಡ್ಕೊಂಡು ಹೋಗಿದ್ದೆ ನಾನು. ನೀವು ಹುಡುಕಿ ತೆಗೆಯಿರಿ, ಅವರ ಓದು, ಅವರ ಹಿಂದಿನ ಪರಿಶ್ರಮ ಇನ್ನೊಂದು ತೆಗೆದು ನೋಡಿ. ಇಲ್ಲ, ನಾವು ಒಪ್ಪಲ್ಲ, ನನ್ನ ಮಗ IIM, IIT ಈ ಕಾಲೇಜಸ್ ಸೇರಬೇಕು. ಆ ಕಾಲೇಜ್ ಫೀಸ್ಗಳು ಕೇಳಿದ್ರೆ ಇದೆ ದಸಕ್ ಅನ್ನುತ್ತೆ. ಮಕ್ಕಳಿಗೆ ಆಸೆ, ನಾವೇ ತುಂಬಿಸ್ತವರು. ಹಿಂಗೆ 7ನೇ ಕ್ಲಾಸ್ ಮಗುನ್ ಕೇಳಿದ್ರೆ IAS ಮಾತಾಡುತ್ತೆ. 8ನೇ ಕ್ಲಾಸ್ ಮಗುನ್ ಕೇಳ್ದ ಅಂದ್ರೆ ನಾನು IIT ಮಾಡ್ತೀನಿ ಅಂತ. ಇರ್ಲಿ, ಫಸ್ಟ್ ಆಡೋ ವಯಸ್ಸು, ಗಿಲ್ಲಿ ಗೋಲಿ ಆಡೋ ವಯಸ್ಸಿಗೆಲ್ಲ IIT, IIM ಇನ್ನೊಂದು. ಇನ್ನೂ ಒಂದು 18-19 ಕೂಡ ಇಲ್ಲ, ಈಗ ಕಾಲೇಜ್ಗೆ ಎಂಟ್ರಿ. ನಾನು ಮೊನ್ನೆ ಫೋನಲ್ಲಿ ಮಾತಾಡ್ತಿದ್ದೆ, ತುಂಬಾ ಹರ್ಟ್ ಆಯ್ತು. ನನ್ನ ಹುಡುಗಿಗೆ ಎಂಥ ಗಂಡ ಬರ್ತಾನೆ, ನಿನ್ನ ಮನೆ ಬಂಗಾರ ಆಗುವಾಗ ನಿಂದೆ ಊರ್ ಬಾಗಲಾಗಿದೆ, ಹೀಗೆ ಹೇಳಿದೆ ರೀ. ಬೇಜಾರಾದ್ರೂ ಮಾಡ್ಕೊಳ್ಳಿ, ನೀನು ಗಂಡನ ಜೊತೆಲಿ ಇಲ್ಲ ಅಂತ. ಹೌದು ಗುರುಗಳೇ, ಮತ್ತೆ ನಿನ್ನ ಮಗಳಿಗೆ ಈಗಲೇ ಬಂದು ಮೊಗ್ಗಾಕ್ಬಿಟ್ಟು ಕುಂದಿರ್ಸ್ಬಿಡ್ಬೇಕು ಅಂತ. ಈಗಲೇ ಕುಂದಿರ್ಸ್ಬಿಡ್ಬೇಕು, ಮದುವೆ ಮಾಡ್ಬಿಡ್ಬೇಕು ಈಗಲೇ. ಈ ಅರೆಕ್ಷಣ ನೆಕ್ಸ್ಟ್ ಅರ್ಧ ನಿಮಿಷದಲ್ಲಿ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನೆನ್ನೆನೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ನಾವು. ಕಳೆದೋದು ಈ ಸೆಕೆಂಡ್ ಕಂಟ್ರೋಲ್ ಇಲ್ಲ ನಾವು ಮಕ್ಕಳೇ. ನೆಕ್ಸ್ಟ್ ಬರೋ ಸೆಕೆಂಡ್ ಬಗ್ಗೆ, ನೆಕ್ಸ್ಟ್ ಬರೋ ಇನ್ನು 10 ವರ್ಷಕ್ಕೆ ಈಗಲಿಂದಲೇ ಇರ್ಲಿ, ಗಿಡಕ್ಕೆ ನೀರು ಹಾಕ್ತಾ ಇರೋಣ, ನೋಡೋಣ. ದೈವಕ್ಕೆ ಗೊತ್ತಿದೆ ಬಿಟ್ಟಾಗ. ಅದಕ್ಕೆ ಹೇಳ್ತಿರ್ತಾನೆ, ಲಕ್ಷಾಂತರ ಹೂಗಳು ಒಂದು ತೋಟದಲ್ಲಿ ಬಿಡುತ್ತೆ ಮಕ್ಕಳೇ, ಎಲ್ಲ ಹೂಗಳು ದೇವರ ಪಾದ ಸೇರೋದಿಲ್ಲ. ನೋಡಿ, ನಾವು ಕೋಟ್ಯಾಂತರ ಜನರು, 145 ಕೋಟಿ ಜನಗಳಲ್ಲಿ ಒಂದು ದೊರೆ, ಒಬ್ಬರಿಗೆ ಕೋಟಿಗೊಬ್ಬ ಅನ್ನೋದು ಇವರನ್ನೇ. ಇದಕ್ಕೆ ಅನ್ನೋದು ನೋಡಿದೀರಾ? ಅವ್ರ ಬ್ಯಾಕ್ಗ್ರೌಂಡ್ ನೋಡಿದೀರಾ? ನೋಡಿ, ಈಗ ಅವ್ರ ಫ್ಯಾಮಿಲಿ ನೋಡಿ. ಹುಡುಕ್ತಾರೆ, ಅದರಲ್ಲೂ ಬಿಡಿ, ಅದು ಬೇರೆ. ಅವ್ರು ಹುಡುಕೊಳ್ಳಿ. ಅವರ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ, ಬ್ಯಾಕ್ಗ್ರೌಂಡು, ಬ್ಯಾಲೆನ್ಸ್ ಶೀಟು ಎಲ್ಲ ತೆಗಿರಿ, ಕುತ್ಕೊಳ್ಳೋಣ ನಾವು. ಕೆಲವು ವಿಚಾರಗಳು ಒಳ್ಳೇದನ್ನ ತೆಗೆದು ಮಾತಾಡಿದಾಗ ಆ ವ್ಯಕ್ತಿ ಇನ್ನಷ್ಟು ಒಳ್ಳೇದು ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ನಾವು ಕೆಟ್ಟದ್ದು ಹೇಳ್ತಾ ಏನಾಗ್ತಾನೆ ಗೊತ್ತಾ, ಇನ್ನು ಅವನು ಭೀಭತ್ಸ ಆಗ್ತಾನೆ, ಮೇಘನಾದನ್ ಥರ ಆಗ್ತಾನೆ. ರಾವಣಾಸುರನ ಬಲವೇನು ಅಂದ್ರೆ ಮೇಘನಾದಂದಿದ್ದ ನಗತಾನಂತ, ನನ್ನಷ್ಟು ಬಲಶಾಲಿ ಇಲ್ಲ ಅಂತ. ಇನ್ನೇನಾಗುತ್ತೆ? ನೀವು ಕೆಟ್ಟದನ್ನ ಮಾತಾಡ್ತಾ ಇರಿ. ಒಬ್ಬ ವ್ಯಕ್ತಿದ್ದು 10 ರೂಪಾಯಿ ಕಳ್ಳ 100 ರೂಪಾಯಿ ಕದಿತೀನಿ ಅಂತಾನೆ. ಇನ್ನಷ್ಟು ಮಾಡ್ತಾನೆ. ಒಳ್ಳೇದನ್ನ ಹೇಳ್ತಲೇ ಇರಿ. ಅವನಿಗೊಂದು ಗೊತ್ತಿಲ್ಲದೆ ಒಂದು ಅವರ ಪ್ರಜ್ಞೆ ಜಾಗೃತಿ ಮಾಡಿಸುತ್ತೆ. ನನ್ನ ಬಗ್ಗೆ ಇಷ್ಟೊಳ್ಳೆ ಅಭಿಪ್ರಾಯ ಇದೆ, ನಾನು ಬಿಟ್ಟು ಹೋಗುವಾಗ, ನಾನು ಎದ್ದು ಹೋಗುವಾಗ ಇಂಥ ಕಾರ್ಯ ಮಾಡಿದ ಒಂದಾದ್ರೂ ನೆನೆಸ್ಕೋಬೇಕು ಅಂತ ಮಾಡ್ತಾನೆ. ಇಲ್ಲ, ನಾವು ನಮ್ಮ ಮಕ್ಕಳಲ್ಲಿ ತುಂಬಿಸಿರೋದೇ ಈ ತರದ ಒಂದು ಅವಲೋಕನಗಳನ್ನ. ಈ ಇದ್ರಲ್ಲಿ ಓದ್ಬಿಟ್ರೆ ನೀವು ತುಂಬಾ ಬುದ್ಧಿವಂತ. ಹೇಳಿದ್ನಲ್ಲ, ಇಟ್ ಇಸ್ ಅ ರಿಯಲ್ ಫ್ಯಾಕ್ಟ್. IITನೂ ಪಾಸ್ ಆಗಿದ್ದಾನೆ, IIMನೂ ಪಾಸ್ ಆಗಿದ್ದಾನೆ. ಟಾಪ್ 10 ಕಂಪನಿ, ಪ್ರಪಂಚದ ಟಾಪ್ 10 ಕಂಪನಿಯಲ್ಲಿ ಕೆಲಸ, ಒಳ್ಳೆ ಪ್ಯಾಕೇಜ್. ಆದ್ರೆ ಅವನಿಗೆ ಏನ್ ಗೊತ್ತಾ, ನನ್ನ ಮಟ್ಟಕ್ಕೆ ಇನ್ನೂ ಇದ್ರ 10 ಪಟ್ಟು ಇರಬೇಕು. ಮೇ ಬಿ ಒಂದು 50 ಲಕ್ಷ ಪ್ಯಾಕೇಜ್ ಕೊಟ್ಟಿರ್ಬೋದು. ನೋ, ಈಸ್ ನಾಟ್ ಸ್ಯಾಟಿಸ್ಫೈಡ್. 25 ವರ್ಷದ ಹುಡುಗ ಸೂಸೈಡ್ ಮಾಡ್ಕೋತಾನೆ. ನೀವು ನಂಬಲ್ಲ, ತುಂಬಾ ದೊಡ್ಡ ಫ್ರಾಡ್ಗಳು ಕೂಡ ತುಂಬಾ ದೊಡ್ಡ ಓದುಗಳನ್ನ ಓದ್ಕೊಂಡಿದ್ದಾರೆ. ನೀವು ನಂಬ್ತೀರಾ? ಅದೇ ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತ ನನ್ನ ನೆನಪು. ಒಂದು ಹೆಣ್ಮಗು, ಅವತ್ತಿನ ಕಾಲಕ್ಕೆ ಆಕೆ ಹೆಸರು ಇತ್ತೀಚೆಗೆ ಹಿಡಿದಾಕಿದ್ದಾರೆ.
ಇಟ್ ಹ್ಯಾಸ್ ಬಿಕಮ್ ಕಮ್. ಆಕೆ ಒಂದು ಮೆಡಿಕಲ್ ಡಿವೈಸರ್ ಕಂಡುಹಿಡಿದಿವೆ 5 ನಿಮಿಷದಲ್ಲಿ 200 ರೀತಿಯ ಕಾಯಿಲೆಗಳನ್ನ ತೋರಿಸ್ಕೊಡುತ್ತೆ ಇನ್ಸ್ಟಂಟ್ ಆಗಿ ಅಂತ. ಹಂಗಮ್ಮ $100 ಕೋಟಿ ತಗೊಳ್ಳಿ. ಜನ ಮರಳು, ಜಾತ್ರೆ ಮರಳು, ಅದನ್ನ ಇಟ್ಕೊಂಡ್ರೆ 200 ಕಾಯಿಲೆಗಳು ಮೇಲ್ಪಟ್ಟು ತೋರಿಸ್ಕೊಟ್ಟಿರುತ್ತೆ 5 ನಿಮಿಷದಲ್ಲಿ. ಅಂದ್ರೆ ಎಲ್ಲಾ ಆಸ್ಪತ್ರೆಗಳು, ನಮ್ದೊಂದು ಡೇಟಾ ಸೆಂಟರ್ ಇದೆ, ಆಮೇಲೆ ಕಳಿಸಿ ಅದನ್ನ ಒಂದು ದೊಡ್ಡ ಜರ್ನಲ್ ರಿವೀಲ್ ಮಾಡುತ್ತೆ. ಇದ್ರಲ್ಲಿ ಏನೋ ಘೋಟಾಲ ಇದೆ ಅಂತ ಹೋಗಿ ಚೆಕ್ ಮಾಡಿದ್ರೆ ತಗೋ, ಆಕೆ ಅದ್ರ ಬಗ್ಗೆ ಪಿಕ್ಚರ್ ಕೂಡ ಬಂದಿರಬೇಕು, ನನಗೆ ಗೊತ್ತಿರೋ ಆಕೆ. ಹೌದು, ಆಕೆಯ ಸ್ಕ್ಯಾಂಡಲ್ ಬಗ್ಗೆ ತುಂಬಾ ಓದ್ಕೊಂಡಿರೋ ದೊಡ್ಡ ದಂತಕತೆ ತಗೊಳ್ಳಿ ನೋಡಿ. ದಂತಕತೆಗಳ ಕಥೆಗಳು ಏನಾಗುತ್ತೆ, ಈ ತರ ಸೂಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಘೋಟಾಲ ಮಾಡುತ್ತೆ. ತುಂಬಾ ದೊಡ್ಡ ದೊಡ್ಡ ಚಾರ್ಟರ್ಡ್ ಅಕೌಂಟೆನ್ಸಿ ಫರ್ಮ್ಗಳನ್ನ ಬ್ಲಾಕ್ ಮಾಡಿಟ್ಟಿದೆ ನಮ್ಮ ಸೆಬಿ, RBI ಎಲ್ಲ. ಅವರುಗಳ ಶೇರ್ಸು, ಟ್ರೇಡಿಂಗು, ಇನ್ನೊಂದು ಅಂತ ಇದೆಲ್ಲ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ದಯಮಾಡಿ ನಿಮ್ಮ ಮಕ್ಕಳನ್ನ ಮಕ್ಕಳಾಗಿ ಬೆಳೆಸಿ ಈ ಥರದ್ದನ್ನ ತುಂಬಿಸ್ಬೇಡಿ. ದೊಡ್ಡ ಓದಿದ್ರೇನೆ 99% ತಗೊಂಡ್ರೇನೆ ಹೌದು 70% ಬಂದಿದೆ ನೋಡ, ನಿನ್ನ ಯೋಗ್ಯತೆ ಇದೆ ಇರೋದು. ಮೊನ್ನೆ ಒಂದು ಮಗು 77% ತಗೊಂಡಿದ್ದಾನೆ. 4 ನಿದರ್ಶನ ಅವ್ರ ತಂದೆಗೆ ಹೇಳಿದೆ, ಗುರುಗಳೇ ನೀವು ಕರೆಕ್ಟು, ಇವನು $10 ಇಲ್ಲದೆ ಕೆಲಸ ಮಾಡಲ್ಲ ಗೊತ್ತಿದೆ, ಇವನನ್ನು ತಗೊಂಡೋಗಿ ಇಂಜಿನಿಯರಿಂಗ್ ಆಗ್ತೀರಾ, ಏನಾದರೂ ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೂ ಅಪ್ಪ ನನಗೊಂದು $100 ಇದು ಕೊಡಿಸ್ತೀಯಾ, ಅದು ಕೊಡಿಸ್ತೀಯಾ, ಈ ಹೋಟ್ಲಲ್ಲಿ ತಿನ್ನಿಸ್ತೀಯಾ, ಆ ಹೋಟ್ಲಲ್ಲಿ ಏನು ತರಬೇಕಂದ್ರೂ ಅಮ್ಮ ನನಗೆ $10 ಕೊಡ್ತೀಯಾ. ಅವನು ಲೆಕ್ಕಾಚಾರಸ್ಥ, ಮ್ಯಾನೇಜ್ಮೆಂಟ್, ವಾಣಿಜ್ಯ, ವ್ಯವಹಾರಕಾರಕ, ಟ್ರಾನ್ಸಾಕ್ಷನ್ ಕಾರಕ, ಇವನನ್ನ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಥದ್ದು ಓದಿಸೋದು ಬಿಟ್ಬಿಟ್ಟು ಇಂಜಿನಿಯರಿಂಗು ಬಿಚ್ಚು ಜೋಡಿಸೋ ಅವನಿಗೆ ತಾಳ್ಮೆ ಇಲ್ಲ ಅಂದೆ. ಗುರುಜಿ ಕರೆಕ್ಟು, ಯು ಆರ್ ರೈಟ್, ಐ ವಿಲ್ ಜಾಯಿನ್ ದಿಸ್. ಬಲ ಹುಡುಕಿ ಯಾರದೋ ಉನ್ಮಾದಕ್ಕೆ, ಉತ್ಪ್ರೇಕ್ಷತೆಗೆ ಒಳಗಾಗಿ ಈ ಥರದ್ದು ಇಲ್ಲದಂಥದ್ದೆಲ್ಲ ಮನಸ್ಸಿಗೆ ತುಂಬಿಸ್ಕೊಂಡು ಮಕ್ಕಳಲ್ಲಿ ತುಂಬಿಸಿ ಆ ಮಕ್ಕಳು ಕೂಡ ಗಾಬರಿ ಪಟ್ಟು ಅವ್ರ ಸೂಸೈಡು, ಅವ್ರ ಡಿಪ್ರೆಷನ್, ಅವ್ರ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ನೋಡಿ. ಮೊನ್ನೆ ತಂದೆನೂ ತುಂಬ ದೊಡ್ಡ UPSC ಆಫೀಸರ್, ತಾಯಿಯೂ ತುಂಬ ದೊಡ್ಡ UPSC ಆಫೀಸರ್, ಮಗಳು ಲಾ ಓದ್ತಿದ್ದಾಳೆ. ನಿಮ್ಮ ಮಟ್ಟಕ್ಕೆ ನನ್ನ ನಂಬರ್ ಓದು ಬಂದಿಲ್ಲ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ಮಗು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಇದಕ್ಕೆ ಯಾರು ಕಾರಣ ಹೇಳಿ? ನಾವು ತುಂಬಿಸಿರೋ ಈ IIM ಹುಚ್ಚು, IIT ಹುಚ್ಚು, ಈ UPSC ಹುಚ್ಚು, ಇಷ್ಟು ದೊಡ್ಡ ಕಾಲೇಜು, ಇಷ್ಟು ದೊಡ್ಡ ಡಿಗ್ರಿಗಳು. ಯಾಕೆ ಇವರೆಲ್ಲ ತೆಂಡೂಲ್ಕರ್ ಎಲ್ಲ ಮನುಷ್ಯರುಗಳಲ್ವಾ, ಅವ್ರು ಸಾಧನೆ ಮಾಡಿಲ್ವಾ? ನಮ್ಮ ರಾಜ್ಕುಮಾರ್ಗಿಂತಲೂ ಇನ್ನು 100 ವರ್ಷ ಆದರೂ ಅವ್ರ ಹೆಸರು ಅಜರಾಮರ ಇರುತ್ತೆ ಇದ್ರಂತೆ. ಅಟ್ಲೀಸ್ಟ್ ಅದಾದ್ರೂ ಹೇಳ್ತಾರೆ, ಬರ್ತಾರೆ. ಇವತ್ತು ಶಂಕರಾಚಾರ್ಯರನ್ನ ನಾವು ಹೇಗೆ ಹುಡ್ಕೊಂಡು ಹೋಗ್ತೀವೋ 1000 ವರ್ಷ 2000 ವರ್ಷ ಆದ್ರೂ ಕೂಡ 1200 ವರ್ಷ ಆದ್ರೂ ಕೂಡ ಹುಡ್ಕೊಂಡು ಹೋಗ್ತೇವೆ. ಅವರ ಚಿಂತನೆಗಳನ್ನ, ಅವರ ವ್ಯಕ್ತಿತ್ವಗಳನ್ನ, ಅವರ ಸಾಧನೆಗಳನ್ನ, ಅವರ ಶಿಖರಗಳನ್ನ ಎಲ್ಲ ನಾವು ತುಂಬಿಸೋದು ಈ ಥರದ್ದೇ ತಪ್ಪಾದಂಥ ಗ್ರಹಿಕೆ. ದಯಮಾಡಿ ಹೇಳ್ತೇನೆ, ಒಂದು ಚಪ್ಪಲಿ ಇಲ್ಲದೆ ಸಮುದ್ರ ದಾಟ್ಬೋದು, ಕಣ್ಣೀರು ಒದ್ದೆ ಆಗದೆ ಜೀವನದ ಸಾಗರ ದಾಟ್ಲಿಕ್ಕಾಗೋಲ್ಲ, ಜೀವನದ ಒಂದು ಬಾವಿ ದಾಟ್ಲಿಕ್ಕಾಗೋಲ್ಲ. ನಿಮ್ಮ ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ, ನೀವು ನೀರು ಹಾಕೋಬೇಡಿ. ಇಲ್ಲದಿದ್ದಂಥ ಅವಗಾಹನೆಗಳನ್ನು ಮಕ್ಕಳಲ್ಲಿ ತುಂಬಿಸಬೇಡಿ. ನಿಮ್ಮ ಕೈ ಮುಗಿತಾನೆ. ದಯಮಾಡಿ ನಮ್ಮ ಮಕ್ಕಳು ನೀವು ಅಷ್ಟೇ ನನ್ನ ಮಕ್ಕಳೇ. ಯಾವುದೋ ಒಂದು ಪ್ರಚೋದನೆ, ಯಾವುದೋ ಒಂದು ಬಿಡಿ. ಅವ್ರು ದೊಡ್ಡವ್ರ ಮಕ್ಕಳು ಸ್ಟ್ಯಾನ್ಫರ್ಡ್ ಆದರೂ ಓದ್ಕೊಳ್ಳಿ, ಆಕ್ಸ್ಫರ್ಡ್ ಆದರೂ ಓದ್ಕೊಳ್ಳಿ, ಅದು ಬಿಡಿ ಅವ್ರ ಕತೆ. ನಾವು ಸಾಮಾನ್ಯರಂತೆ ಬದುಕೋಣ. ಇಲ್ಲ ಜೀವನ ಪರ್ಯಂತ ಕಣ್ಣೀರು ಹಾಕ್ತಾ ಕೂತ್ಕೊಬಿಡ್ಬೇಕಾಗುತ್ತೆ. ಜೀವನ ಪರ್ಯಂತ ನೋಡಿ, ಆ ಮಗು ಆತ್ಮಹತ್ಯೆ ಮಾಡ್ಕೊಬಿಡ್ತು. ಅಷ್ಟು ದೊಡ್ಡ ತಂದೆ, ಉನ್ನತ ಹುದ್ದೆ, ತಾಯಿಯೂ ಉನ್ನತ ಹುದ್ದೆ. ಅನ್ನೋ ಕಾಲೇಜಲ್ಲಿ ಕೇಳ್ತಿರ್ತಲ್ಲ, ವಾಟ್ಸ್ ಯುವರ್ ನಂಬರ್, ಯುವರ್ ಫಾದರ್ ಇಸ್ ದಿಸ್, ಯುವರ್ ಡ್ಯಾಡಿ. ನೀವು ನಂಬಲ್ಲ, ನನ್ನ ಮಕ್ಕಳು ಯಾರು ಅಂತಲೂ ನಿಮಗೆ ಪರಿಚಯ ಮಾಡಿಸಿಲ್ಲ. ನನ್ನ ಮಕ್ಕಳು ಯಾವ ಸ್ಕೂಲು ಯಾವ ಕಾಲೇಜ್ ಓದ್ತಾರೆ ಅಂತ ಕೂಡ ನಿಮಗೆ ಪರಿಚಯ ಮಾಡಿಸಿಲ್ಲ. ನನ್ನ ಧರ್ಮಪತ್ನಿಯನ್ನು ಕೂಡ ನಾನು ಅದಕ್ಕೆ ಪರಿಚಯಿಸಿಲ್ಲ, ಯಾರನ್ನು ಪರಿಚಯಿಸಿಲ್ಲ. ಇದಕ್ಕೆ ಯಾಕೆ ಗೊತ್ತು? ಗುರುಜಿಯವ್ರ ವೈಫಾ ತಗೋ, ಗುರುಜಿಯವ್ರ ಮಗಳ, ಗುರುಜಿಯವ್ರ ಮಗನ, ಗುರುಜಿಯವ್ರ ಅಳಿಯನ, ಗುರುಜಿಯವ್ರ ಸೊಸೆನ. ಖಂಡಿತ ಬೇಡಪ್ಪ. ಶಾಲೆಯಲ್ಲೂ ಕೂಡ ಕಾಲೇಜಲ್ಲೂ ಕೂಡ ನನ್ನ ಫೋಟೋ ಕೊಟ್ಟಿಲ್ಲ, ಬೇರೆ ಫೋಟೋ ಕೊಟ್ಟಿದ್ದಾನೆ. ಯಾವುದೋ ಹಳೆಯ ಫೋಟೋ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರೋದು, ಇನ್ನೊಂದು ಏನೋ ಒಂದು ಕೊಟ್ಟಿದ್ದಾನೆ.
ಯಾಕೆಂದ್ರೆ ಅವ್ರಿಗೂ ಅದನ್ನ ಹೇಳ್ಕೊಡಿ, ಎಲ್ಲೂ ಹೇಳ್ಕೊಬೇಡಿ ಅಂತ. ನಿಮ್ಮಲ್ಲ ತಲೆ ತುಂಬುತ್ತೆ, ನಮ್ಮ ಅಪ್ಪಾಜಿ ಸಾಮಾನ್ಯ ಅಂತ ಹೇಳ್ಕೊಳ್ಳಿ ಅಂತ. ಹೆಡ್ಗೆ ಹೋಯ್ತು. ನನಗೆ ಗೊತ್ತಿದೆ, ನನ್ನ ಮನೇಲಿ ಒಂದು ಮಗು ಹೇಳ್ತಿರೋದು ನನಗೆ ಗೊತ್ತಿದೆ. ಐ ಕೆನಾಟ್ ರೀಚ್ ಯು ಪಾ, ಯು ಆರ್ ಪಾ, ಯು ಆರ್ ದಿಸ್ ಪಾ, ಯು ಆರ್ ದ್ಯಾಟ್ ಪಾ, ಯು ಆರ್ ಸ್ಟುಪಿಡ್ ಅಂತ ಬೈದಿದ್ದಾನೆ. ಹೌದು, ಇಂಥ ಆಲೋಚನೆಯಿಂದ ಹೊರಗಡೆ ಬನ್ನಿ ಅಂತಾನೆ ಹೇಳ್ತಿದ್ದೇನೆ, ದಯಮಾಡಿ. ಅದರಿಂದ ಸಾಧನೆಗೆ ವಿದ್ಯೆ ಅನ್ನೋದು ಒಂದು ಮೆಟ್ಟಿಲು, ಅದೊಂದು ಏಣಿ. ಆದರೆ ಅದಿಲ್ಲದೆಯೂ ಕೂಡ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ. ದಯಮಾಡಿ ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ. ಅಲ್ಲೇ ಕೂತ್ಕೊಂಡು ಓದಿನ ಹುಚ್ಚಿಡಿಸ್ಬೇಡಿ. ಇವತ್ತು ಯಾವ ಪೇಪರ್ ತೆಗೆದ್ರು ಈ ರ್ಯಾಂಕ್ ನಮ್ಮ ಕಾಲೇಜು, ಈ ರ್ಯಾಂಕು ನಮ್ಮ ಕಾಲೇಜು ಅಂತ ತುಂಬಿಸ್ತಿದ್ದಾರೆ ವಿನಃ ಮಕ್ಕಳು ಅದನ್ನು ನೋಡಿ ನಾವು ಮಕ್ಕಳನ್ನ ಮಕ್ಕಳಾಗಿ ಬೆಳೆಸ್ತಿಲ್ಲ, ದೇಶ ಪ್ರೇಮದಿಂದ ಬೆಳೆಸ್ತಿಲ್ಲ, ಕುಟುಂಬ ಪ್ರೇಮ ಅಂತ ಬೆಳೆಸ್ತಿಲ್ಲ. ಹೌದು, ದೇಶ ಪ್ರೇಮವೂ ಇಲ್ಲ, ದೈವ ಪ್ರೇಮವೂ ಇಲ್ಲ, ಕುಟುಂಬ ಪ್ರೇಮವೂ ಇಲ್ಲ. ತನ್ನನ್ನು ಕೂಡ ಪ್ರೀತಿಸೋದು ಹೇಳ್ಕೊಟ್ಟಿಲ್ಲ ನಾವು, ಬಿಡಿ, ಅದೂ ಇಲ್ಲ. ತನಗೋಸ್ಕರ ಆದ್ರೂ ಬದುಕೋದು ಹೇಳ್ಕೊಟ್ಟಿದೆ, ನಿನ್ಗೋಸ್ಕರ ಬದುಕೋಬೇಡ, ನಮ್ಮನ್ನ ಹೋಗ ಈಜೋಗೋ ಅಂತ ಇಲ್ಲ. ಮಾಡಿಟ್ಬಿಟ್ಟಿದೆ. ತಪ್ಪಾಗ್ತಿದೆ ಮಕ್ಕಳೇ, ದಯಮಾಡಿ ಕ್ಷಮಿಸಿ, ಯೋಚಿಸಿ ಹೆಜ್ಜೆ ಇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ದೇಶ, ನಮ್ಮ ದೇಶ, ನನ್ನ ದೇಶ ಅನ್ನೋದು ನಮಗೆ ಗರ್ವ. ನನಗಂತೂ ಗರ್ವ ಇದೆ. ನನ್ನ ದೊರೆ ನನಗೆ ಗರ್ವ. ವಸುದೈವ ಕುಟುಂಬಕಂ. ಯಾರು ಬಂದಿದ್ದರೂ ದೈವ ಸ್ವರೂಪವೇ. ಹೇಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಪೂಜಾರಿಗೆ ಕಾಣದ ದೈವದ ಆ ಶಕ್ತಿಯನ್ನು ತೋರಿಸ್ಕೊಟ್ಟಂಥವ್ರು ಯಾರು? ಅಲ್ಲೊಬ್ಬ ಪೂಜಾರಿ, ಅಲ್ಲೊಂದು ಪೂಜಾರಿ ಇದ್ದಾರೆ. ಅವ್ರು ಬರ್ತಿದ್ರೆ ಹಿಂಗೆ ಬಗ್ತೇವೆ ನಾವು ಆ ಆಚಾರ್ಯರಿಗೆ. ಆಚಾರ್ಯ ದೇವೋ ಭವ, ಇದು ನಾವು ಮಾಡಬೇಕು. ಹಾಗೆ ನಮ್ಮ ದೊರೆ, ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳು, ಮಾತುಗಳು, ಇದೆಲ್ಲ ಬಿಟ್ಬಿಡಿ. ಇಷ್ಟೇ ಕೇಳ್ಕೊಬಲ್ಲೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆ ಒಂದು ಆಶೀರ್ವಾದ ನಮ್ಮ ದೊರೆಗೆ ಸೇರಲಿ. ಆ ಶಕ್ತಿ, ಆ ಪ್ರಾರ್ಥನೆ, ಆ ದೈವ ಬಲ, ಗುರುಬಲ, ಜ್ಞಾನಬಲ, ಮಾತೃಬಲ, ಆ ಮಹಾಮುತ್ಸದ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯದಾಗಲಿ. ಕಾಯೋಣ, ನೋಡೋಣ, ಮಾಡ್ತಾರೆ. ಮೇಷರಾಶಿ ಚೆನ್ನಾಗಿದೆ. ನಿಮ್ಮ ಮನೆಗೆ ಈ ವಾರ ಕುಜ ಬಂದಿದ್ದಾನೆ. ಬ್ಯೂಟಿಫುಲ್. ಅಂದುಕೊಂಡಂಥ ಕೆಲಸ, ಕಾರ್ಯ, ಟ್ರಾವೆಲ್ಸು, ಟೂರ್ಸು, ವೆಹಿಕಲು, ರಿಯಲ್ ಎಸ್ಟೇಟು, ಫಿನಾನ್ಸು, ಮ್ಯಾನೇಜ್ಮೆಂಟು, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಶತ್ರುನಾಮಾವಶೇಷಂ. ಯೋಚನೆ ಮಾಡಬೇಡಿ, ನಮ್ಮನ್ನು ಯಾರು ತಡಿಲಿಕ್ಕಾಗಲ್ಲ. ಧೈರ್ಯವಾಗಿ ಹೋಗಿ. ಅದು ವಿಪರೀತ ಬಂಡರಾಗಿರ್ತೀರಿ, ನೋಡ್ಕೊಂಡು. ದಿಢೀರ್ ಸ್ಥಾನಪಲ್ಲಟಗಳು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದ ಮೇಲೆ ಒಂದು ಸಣ್ಣ ಗಮನವಿರಲಿ. ವೃಷಭ ರಾಶಿ. ಚತುರ್ಗ್ರಹ ಕೂಟ, ವಿಶೇಷವಾಗಿ ಗುರು, ಬುಧ, ಸೂರ್ಯ, ಶುಕ್ರ ಚೆನ್ನಾಗಿದೆ. ಶುಕ್ರ ಪ್ರಬಲವಾಗಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ, ಗುರುಚಾಂಡಾಳ ಯೋಗ, ಆಮೇಲೆ ಭೃಗು ಬೃಹಸ್ಪತಿ ಸಂಧಿ ಯೋಗ. ಒಂದ ನಿಮ್ಮ ವೃಷಭದಲ್ಲಿ ನಡೀತಿರೋದು. ಹಿಡಿದರೆ ಪಟ್ಟು ಅಂಟೆ ಪಟ್ಟು, ಕಂಚಿವಾರಿ ಪಟ್ಟು ಅನ್ನೋ ಥರ ನಡೆಯುತ್ತೆ ಈ ವಾರ. ನಿಮ್ಗೆ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾರ್ಯ, ದೊಡ್ಡ ಬಿಸ್ನೆಸ್ಸು, ದೊಡ್ಡ ವ್ಯವಹಾರ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಕಲಾರಂಗ, ಕಲಾ ಮಾಧ್ಯಮ, ಮೀಡಿಯಾ, ಶೂಟಿಂಗ್, ಆ್ಯಕ್ಟಿಂಗ್, ಮ್ಯಾನೇಜ್ಮೆಂಟ್, ಬಂಗಾರ, ಬೆಳ್ಳಿ, ಆಭರಣ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಚೆನ್ನಾಗಿದೆ. ಸ್ವಲ್ಪ ಆ ಬುಧನ ಭಾವ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಖರ್ಚು, ವೆಚ್ಚ, ಓಡಾಟ, ಸುತ್ತಾಟ, ನಿಮ್ಮ ಲೆಕ್ಕಾಚಾರದಂತೆ ಕೆಲವು ಕಾರ್ಯಗಳು ನಡೆಯುವುದಿಲ್ಲ. ಲಕ್ಷ್ಮಿ ಗುಪ್ತವಾಗಿದ್ದಾಳೆ, ಆತ್ಮಕಾರಕ ಗುಪ್ತನಾಗಿದ್ದಾನೆ.
ಜ್ಞಾನಕಾರಕ ಗುಪ್ತನಾಗಿ ಮಲಗಿದ್ದಾನೆ, ಸರಸ್ವತಿ ಕಾರಕ ಗುಪ್ತನಾಗಿ ಮಲಗಿದ್ದಾನೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳು ದಯಮಾಡಿ ಚೆಕ್ ಮಾಡಿ. 4 ಗ್ರಹಗಳು ಮಲಗಿರೋದ್ರಿಂದ ಕನ್ಫ್ಯೂಷನ್ ಮಾಡಿಸಿ ಬೇರೆ ಓದು, ಬೇರೆ ಕೆಲಸ, ಇನ್ನೊಂದು ಈ ಥರದ್ದು ಮಾಡಿಸ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಜಾಗ್ರತೆ, ವ್ಯವಹಾರದಲ್ಲಿರೋರು ಜಾಗ್ರತೆ, ರಾಜಕೀಯದಲ್ಲಿರತಕ್ಕಂಥವ್ರು ಜಾಗ್ರತೆ, ವ್ಯಾಪಾರ ರಂಗದಲ್ಲಿರತಕ್ಕಂಥವ್ರು ಜಾಗ್ರತೆ. ರಿಯಲ್ ಎಸ್ಟೇಟು, ವಾಹನ, ವೆಹಿಕಲ್ಲು, ಸೆಲ್ಲಿಂಗು, ಪ್ರಾಪರ್ಟಿ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸರ್ವಿಸ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಕೆಮಿಕಲ್ ಇಂಜಿನಿಯರ್, ಹಾರ್ಟಿಕಲ್ಚರ್, ಹೈನುಗಾರಿಕೆ, ಪೆಟ್ರೋಲು, ಲಿಕ್ಕರು, ಗ್ಯಾಸು, EV ಚಾರ್ಜಿಂಗ್, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಕರ್ಕಾಟಕ ರಾಶಿ. ಗುರು ಲಾಭದಲ್ಲಿ ಚತುರ್ಗ್ರಹ ಸಂಯೋಗ, ಕೇಂದ್ರದಲ್ಲಿ ವಿಶೇಷವಾಗಿ ಕುಜ, ಅವನನ್ನ ಶನಿ ಬೇರೆ ದೃಷ್ಟಿ. ಸೊ ರಾಜಕೀಯ, ಸಿಮೆಂಟು, ಕಬ್ಬಿಣ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಆಮೇಲೆ ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಾ, ಎಲೆಕ್ಟ್ರಿಕಲ್ ಲೈನಲ್ಲಿದ್ದೀರಾ, ಯುದ್ಧ ರಂಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ರಾಕೃತಿಕ ವಿಕೋಪ ಕೇಂದ್ರಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಕೆಲಸ, ಆಮೇಲೆ ಡಿಫೆನ್ಸು, ಪೊಲೀಸು, ಲೀಗಲ್ ಸಿಸ್ಟಮು, ಲಾಯರು, ಜಡ್ಜು, ಟೀಚರು, ಡಾಕ್ಟರು, ನರ್ಸು, ಕಲಾರಂಗ, ಮ್ಯಾನೇಜ್ಮೆಂಟು, ಇನ್ಶೂರೆನ್ಸು, ಬ್ಯಾಂಕಿಂಗು, ಸಾರ್ವಜನಿಕ ಹಣಕಾಸು ಇಲಾಖೆ, ಸರ್ಕಾರಿ ಇಲಾಖೆ, ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಅದ್ಭುತ ಪ್ರಗತಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಆರೋಗ್ಯದ ಕಡೆ ವಿಪರೀತ ಜಾಗರೂಕತೆ. ಇನ್ನು ಸಿಂಹ ರಾಶಿ. ಕೇಂದ್ರದಲ್ಲಿ ಸೂರ್ಯ ಅಸುರನ್, ಭಾಗ್ಯದಲ್ಲಿ ಕುಜ, ಅದ್ಭುತ. ಶನಿ ದೃಷ್ಟಿ ಒಂದು ನಿಮ್ಮನ್ನ ಸ್ವಲ್ಪ ವಿಚಲಿತ. ನಿಮ್ಮ ಕುಟುಂಬದ ವಿಚಾರದಲ್ಲಿ ಹತ್ತಿರದವರ ವಿಚಾರದಿಂದ ನೋವು ತಿಂತೀರ. ಕುಟುಂಬ, ಹತ್ತಿರದವರು, ತುಂಬ ತಿಳಿದವರು, ಗೊತ್ತಿರುವವರು, ಸ್ನೇಹಿತರು, ಬಂಧುಗಳು, ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅದು ಬಿಟ್ಟು ಕಲಾ ಮಾಧ್ಯಮದಲ್ಲಿರತಕ್ಕಂಥವರಿಗೆ ಗೌರವ, ಹೆಸರು, ಪ್ರೊಡಕ್ಷನ್ ಹೌಸ್, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಕುಣಿತ, ಮೋಜು, ಮಸ್ತಿ, ಸ್ತ್ರೀಯರು, ಪುರುಷರು, ಇವ್ರಿಗೆ ಸಂಬಂಧಪಟ್ಟಂಥ ವೃತ್ತಿ, ವೈನು, ಕುಣಿತ, ಇಂತಹದರ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ. ಭಾಗ್ಯೋದಯಂ, ಭಾಗ್ಯದಲ್ಲಿ ಬುಧ, ಭಾಗ್ಯದಲ್ಲಿ ಶುಕ್ರ, ಭಾಗ್ಯದಲ್ಲಿ ಗುರು, ಭಾಗ್ಯದಲ್ಲಿ ಸೂರ್ಯ. ಸೊ ಈ ವಾರ ಭಾಗ್ಯೋದಯದ ವಾರ ಆಗುತ್ತೆ. ಯಾವುದಾದ್ರೂ ಸರ್ಕಾರಿ ಮಟ್ಟದ್ದಿರ್ಬೋದು, ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಹಣಕಾಸು ವ್ಯವಸ್ಥೆ ಇರ್ಬೋದು, ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ಆಭರಣ, ದೈವ ದರ್ಶನ, ಗುರು ದರ್ಶನ, ಮಿತ್ರ ದರ್ಶನ, ಬಂಧು ದರ್ಶನ, ಭೋಜನ ಪ್ರಿಯ, ಒಳ್ಳೆ ಆಭರಣ ಧರಿಸ್ತೀರಿ. ವಸ್ತ್ರಗಳ ವ್ಯಾಪಾರ, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ. ಸ್ವಲ್ಪ ಜಾಗರೂಕತೆ. ನಿಮ್ಮ ಕಷ್ಟಾಜಿತಕ್ಕೆ ತಕ್ಕಂಥ ಫಲವಿರುವುದಿಲ್ಲ. ಅಲ್ಲೆಲ್ಲೋ ಹೆಸರಿಲ್ಲ ಅಂತನೋ, ಹೆಸರಿದೆ ದುಡ್ಡಿಲ್ಲ, ದುಡ್ಡಿದೆ ಯಾಕೋ ಗೌರವವಿಲ್ಲ, ಏನೋ ವಿಚಲಿತ, ಎಲ್ಲೋ ದೂರದ ಬೆಟ್ಟ, ದೂರದ ಕೆಲಸ, ಈ ಥರನೇ IIM, IIT, ದೊಡ್ಡ ಕೆಲಸ ಅಂದ್ಕೊಂಡು ಅಲ್ಲೆಲ್ಲೋ ದೊಡ್ಡ ಆಸೆ, ದೊಡ್ಡ ಸಕ್ಸಸ್ಸು, ದೊಡ್ಡ ಸ್ಥಾನ, ಈ ಥರದೊಂದು ತಂದು ನಿಲ್ಲಿಸಿಟ್ಟಿದೆ. ಹುಷಾರು. ಆದರೆ ಕನ್ಸಲ್ಟೆನ್ಸಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಮಧ್ಯವರ್ತಿ, ಪ್ರಾಪರ್ಟಿ ಕನ್ಸಲ್ಟೆಂಟ್, ಬಂಗಾರದ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಎಜುಕೇಷನಲ್ ಕನ್ಸಲ್ಟೆಂಟ್, ಟ್ರಾವೆಲ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಚತುರ್ಗ್ರಹ ಸಂಯೋಗ ನಿಮ್ಮ ಒಂದು ಸಪ್ತಮದಲ್ಲಿ ನಡೀತಿದೆ. ಭಾಗ್ಯೋದಯಂ, ವೃದ್ಧಿ, ಹೆಸರು, ಕೀರ್ತಿ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಮನೆ ಇಲ್ಲದವರಿಗೆ ಮನೆ, ಅಧಿಕಾರವಿಲ್ಲದವರಿಗೆ ಅಧಿಕಾರ, ಆ ಒಂದು ಮದುವೆ ಇಲ್ಲದವರಿಗೆ ಮದುವೆ, ಎರಡನೇ ಬದುಕು, ಎರಡನೇ ಮಗು, ಸರೋಗೆಸಿ ಮದರ್, ಸರೋಗೆಸಿ ಫಾದರ್, ಇಲ್ಲ ಟ್ರೀಟ್ಮೆಂಟ್ ಮೂಲಕ ಮಗು. ಯಾಕಂದ್ರೆ ಗುರು ಬುಧ ಸೇರಿದಾಗ, ಗುರು ಶುಕ್ರ ಸೇರಿದಾಗಲೂ ಕೂಡ ಆತ್ಮಕಾರಕನು ಸೇರಿರೋದ್ರಿಂದ ಈ ತಿಂಗಳಲ್ಲಿ ತುಂಬಾ IVF ಕೇಸ್ಗಳು ನಡೀತವೆ. ಕೃತಕ ಗರ್ಭಧಾರಣೆ, ಕೃತಕ ಮಗು,
ಇಲ್ಲ ಎರಡನೇ ಮನೆ, ಎರಡನೇ ಬದುಕು, ಎರಡನೇ ಜೀವನ ಕೆಟ್ಟು ಹೋಗಿದೆ, ಸರಿಪಡಿಸ್ಕೋಬೇಕು, ಮರಳಿ ಬದುಕು ಕಟ್ಕೋಬೇಕು, ಆ ಥರದ ಒಂದು ಪ್ರಯತ್ನದಲ್ಲಿರತಕ್ಕಂಥವರಿಗೆ ವಿಶೇಷ ಬಲವನ್ನು ನೋಡ್ತಕ್ಕಂಥ ಒಂದು ವಾರವಾಗಿರುತ್ತದೆ. ಸ್ವಕ್ಷೇತ್ರದಲ್ಲಿ ಅಂದರೆ ನಿಮ್ಮದೇ ಒಂದು ವ್ಯಾಪಾರ, ವ್ಯವಹಾರ, ಉದ್ಯೋಗ, ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಾ. ಹಾಲು, ಬೆಣ್ಣೆ, ತುಪ್ಪ, ಅಲಂಕಾರ, ಹೂವು, ಬೇಕರಿ, ತಿಂಡಿ, ತಿನಿಸು, ಹೋಟೆಲು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ವಾರ ಆಗತಕ್ಕಂಥದ್ದಾಗುತ್ತದೆ. ಧನುಸು ರಾಶಿ ತುಂಬಾ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ಗುರು ಷಷ್ಠದಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟುಗಳು ತೊಡಗಿಸ್ಕೊಂಡಿದ್ದೀರಾ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಕನ್ಸಲ್ಟೆನ್ಸಿಗೆ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ. ಸ್ತ್ರೀಯರಿಗೆ ಸಂಬಂಧಿತ ಇಲ್ಲ ಕಲಾ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತಲೆನೋವುಗಳುಂಟು, ಎಚ್ಚರಿಕೆ. ಅಲ್ಲೊಂದು ಅವಮಾನವೋ, ಅಪಮಾನವೋ, ಅಪವಾದವೋ ಹುಡುಕಿ ಬರತಕ್ಕಂಥದ್ದುಂಟು. ತುಂಬು ಕೇರ್ಫುಲ್ ಇರಿ. ಈ ಧನುಸು ರಾಶಿ ಹಾಗೂ ತುಲಾ ರಾಶಿ ಇಬ್ಬರಿಗೂ ಕೂಡ ಸ್ತ್ರೀ ವಿಚಾರದಲ್ಲೋ ಪರಪುರುಷ ವಿಚಾರದಲ್ಲೋ ಒಂದು ಅನೈತಿಕವೋ ಇಲ್ಲ ಅತಿರೇಕವೋ ಏನೋ ಒಂದು ಮಾಡಿ ತಂದಿಟ್ಕೋತೀರಿ. ವೆರಿ ಕೇರ್ಫುಲ್. ಮಕರ ರಾಶಿ ಶುಕ್ರ ತುಂಬ ಅದ್ಭುತವಾಗಿದ್ದಾನೆ. ಕೇಂದ್ರಾಧಿಪತಿ ತ್ರಿಕೋಣದಲ್ಲಿದ್ದಾನೆ, ಭಾಗ್ಯಾಧಿಪತಿ ತ್ರಿಕೋಣದಲ್ಲಿದ್ದಾನೆ. ಗುರು ಸ್ವಲ್ಪ ನಿಮಗೆ ಮನೆ, ಕುಟುಂಬ, ಓಡಾಟ, ಸುತ್ತಾಟ ಬಳಸ್ತಕ್ಕಂಥದ್ದು, ಮಕ್ಕಳಿಗೋಸ್ಕರ ಖರ್ಚು, ಮಕ್ಕಳ ಅಭಿವೃದ್ಧಿಗೋಸ್ಕರ ಖರ್ಚು, ಕುಟುಂಬಕ್ಕೋಸ್ಕರ ಖರ್ಚು, ಬೆಳವಣಿಗೆಗೋಸ್ಕರ ಖರ್ಚು, ಸಾಲಕ್ಕೋಸ್ಕರ ಇನ್ನೊಂದು ಸಾಲ ಮಾಡತಕ್ಕಂಥದ್ದು ಉಂಟು. ಎಚ್ಚರಿಕೆ. ಆದರೆ ಗುರು ಬುಧ ಶುಕ್ರ ಸೇರಿರುವುದರಿಂದ ಅದರ ಮೇಲೆ ಸೂರ್ಯನ ಕುಜನ ಪ್ರಭಾವ ಭೂಮಿ, ಮನೆ, ವ್ಯವಹಾರ, ಅಲಂಕಾರ, ಉಪ್ಪ, ಓರಣ, ಥಿಯೇಟರು, ಎಂಟರ್ಟೈನ್ಮೆಂಟು, ಪಬ್ಬು, ಕ್ಲಬ್ಬು, ಸ್ತ್ರೀಯರು, ವಾಣಿ, ಮ್ಯೂಸಿಕ್ಕು, ಎಡಿಟಿಂಗು, ಡಿಸೈನಿಂಗು, ಕಸೂತಿ ಕೆಲಸ, ಬಟ್ಟೆಗಳ ವ್ಯಾಪಾರ, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ನಿಮಗೆ ಕೇಂದ್ರದಲ್ಲಿ ಗುರು ಬುಧ ಸೂರ್ಯ ಶುಕ್ರ ಸೇರಿರುವುದರಿಂದ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟ್, ವೈದಿಕ, ದೇವಸ್ಥಾನ, ಆಶ್ರಮ, ಟ್ರಸ್ಟು, ಜ್ಯೋತಿಷ್ಯ, ಆಗಮ, ಬರವಣಿಗೆ, ಸಂಕಲನ, ಲೇಖನ, ಆ್ಯಕ್ಟಿಂಗ್, ಅದಕ್ಕೆ ಕಲಿಸೋದು, ಟೀಚ್ ಮಾಡೋದು, ಪ್ರೀಚ್ ಮಾಡೋದು, ಕ್ಲಬ್ ಹೌಸ್, ಎಂಟರ್ಟೈನ್ಮೆಂಟ್ ಹೌಸ್, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ಮೀನರಾಶಿ ಗುರು ಮೂರನೇ ಮನೆಯಲ್ಲಿ ಸೂರ್ಯನ ತೇಜಸ್ಸಿನಲ್ಲಿದ್ದು ಸೂರ್ಯ ಕುಜನ್ ತೇಜಸ್ಸಿನಲ್ಲಿ ಕುಳಿತಿದ್ದಾನೆ. ವಿಶೇಷವಾಗಿ ವಿಕ್ರಮಂ ವಿಜಯಂ. ಇದ್ದಬದ್ದ ತೊಂದರೆಗಳು, ಇದ್ದಬದ್ದ ತಲೆನೋವುಗಳು, ಇದ್ದಬದ್ದ ಹೊರೆಗಳು, ಇದ್ದಬದ್ದ ಟೆನ್ಷನ್ಗಳು ಎಲ್ಲದರಿಂದಲೂ ಎದುರಿಸುವಂಥ ಶಕ್ತಿ ಈ ವಾರ ನಿಮ್ಮದಾಗುತ್ತದೆ. ಮುಖ್ಯವಾಗಿ ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ಮೈನಿಂಗು, ಕ್ರಷರು, ಬೆಂಕಿ, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟ್ ಸೆಲ್ಲಿಂಗು, ದೊಡ್ಡ ದೊಡ್ಡ ಲೇಔಟ್ ಮಾಡೋದು, ಪವರ್ ಪ್ರಾಜೆಕ್ಟ್ಗಳು, ಸೋಲಾರ್ ಪ್ರಾಜೆಕ್ಟ್ಗಳು ಮಾಡಿದರೆ ತುಂಬ ದೊಡ್ಡದು. ಇಲ್ಲ ಒಂದು ಚಿಕ್ಕ ಟಿಫನ್ ಸೆಂಟರ್ ಆದರೂ ಇಟ್ಕೊಂಡಿದ್ದೀರಾ, ಚಿಕ್ಕದೊಂದು ಜ್ಯೋತಿಷಿ ಆಗಿದ್ದೀರಾ, ಚಿಕ್ಕದೊಂದು ನ್ಯೂಮರಾಲಜಿಸ್ಟ್, ಸಂಖ್ಯಾಶಾಸ್ತ್ರಜ್ಞರು, ಹೋಮ, ಹವನ, ಯಜ್ಞ, ಯಾಗ, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಈ ಥರದ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.